ಯಾಕೆಂದ್ರೆ ನಾನು RSS ನಲ್ಲಿ ಇದ್ದವನಲ್ವಾ, ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ. ನನಗೇನು ಕಲಿಸ್ಕೊಟ್ಟಿದ್ದಾರೆ ಅದನ್ನೇ ಹೇಳ್ತಿದ್ದೀನಿ. ನಾನು ಏನು ಕಲ್ತಿದ್ದೀನಿ, ತಿಳಿದಿದ್ದೀನಿ, ಅನುಭವಿಸಿದ್ದೀನಿ ಅದನ್ನ ನಾನು ಪುಸ್ತಕ ರೂಪದಲ್ಲಿಯೇ ಬರೆದಿದ್ದೀನಿ. RSS ಅಲ್ಲಿ ಸೈನ್ಯ ಏನೇನ್ರಿ, ದೇಶ ರಕ್ಷಣೆ ಮಾಡ್ತಾ ಇದೆಯೇನ್ರಿ ಅಥವಾ ಜನನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆಯೇನ್ರಿ? ಯಾವ ಲೆಕ್ಕದಲ್ಲಿ ಹೇಳ್ತಿದ್ದಾರೆ? RSS ಅಂದ್ರೆ ಅದೊಂದು ದೇಶದ್ರೋಹಿ ಸಂಸ್ಥೆ, ಒಂದು ಬೇನಾಮಿ ಸಂಸ್ಥೆ, ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂತ ಸಂಸ್ಥೆ, ಸರ್ಕಾರಕ್ಕೆ ಲೆಕ್ಕ ಕೊಡದೇ ಇರುವಂತ ಸಂಸ್ಥೆ. ಅಂತಹ ಸಂಸ್ಥೆ ವಿಚಾರವನ್ನ ಮುಚ್ಚಿಟ್ಟು ಅದನ್ನು ಬಹಿರಂಗ ಮಾಡಿದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರೀತಾರಲ್ಲ. ಒಳ್ಳೆ ಅಜಾನುಬಾಹು ದೊಡ್ಡ ಶರೀರ, ಅವನ ಕೈಯಲ್ಲಿ 2 ಮಚ್ಚು ಹಿಂಗ್ ಹಿಡ್ಕೊಂಡು ಯಾವನಿಗೆ ಧೈರ್ಯ ಅದು ಬರ್ರೋ ಅಂತ ಹೀಗೆ ನಿಂತ್ಕೊಂಡ್ರೆ ಯಾರೀ ಹೋಗ್ತಾರೆ? ಯಾರು ಹೋಗಲ್ಲ. ಯಾಕಪ್ಪ ಅವನ ಸಹವಾಸ, ಏನನ್ನ ಮಾಡ್ಕೊಂಡು ಸಾಯ್ಲಿ, ನನಗೆ ನಾನ್ ಸೇಫ್ ಆಗಿ. ಆ ರೀತಿಯಲ್ಲಿ ಇವತ್ತು RSS ಅಥವಾ ಆ RSS ಬೆಂಬಲದಿಂದ BJP ಅವರು ಮಾತನಾಡ್ತಿದ್ದಾರೆ. ಆದರೆ ದುರ್ದೈವ ಇದರ ಹಿಂದೆ ಇನ್ನೂ ಒಂದಿದೆ. ಈ ಕಾಂಗ್ರೆಸ್ನವರು ಕೂಡ RSS ಚಡ್ಡಿ ಒಳಗಡೆ ಒಂದು ಕಾಲ ಹಾಕೊಂಡ್ಬಿಟ್ಟಿದ್ದಾರೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ವಿನೋದ್. ಕರ್ನಾಟಕ ಸರ್ಕಾರದ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ ಸಚಿವರಾಗಿರುವ ಪ್ರಿಯಾಂಕ್ ಖರ್ಗೆ ಅವರು ಸರ್ಕಾರಿ ಜಾಗಗಳಲ್ಲಿ ನಡೆಯುತ್ತಿರುವಂತಹ RSSನ ಕಾರ್ಯಚಟುವಟಿಕೆಗಳಿಗೆ ನಿರ್ಬಂಧ ಹೇರಬೇಕೆಂದು ಮುಖ್ಯಮಂತ್ರಿಯವರಿಗೆ ಪತ್ರ ಬರೆದಿದ್ರು. ಈ ಪತ್ರ ರಾಜ್ಯ ರಾಜಕಾರಣದಲ್ಲಿ ಒಂದು ಕೋಲಾಹಲ ಎದ್ದಿತ್ತು. ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತನಾಡಲು ನಮ್ಮ ಜೊತೆ ಇದ್ದಾರೆ ಹನುಮೇಗೌಡರು. ಇವರು RSSನ ಮಾಜಿ ಸ್ವಯಂ ಸೇವಕರು. ಇವರು RSSನಲ್ಲಿ ಕಾರ್ಯನಿರ್ವಹಿಸಿದಂಥವರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅವರ ಅಭಿಪ್ರಾಯ ಏನು ಕೇಳೋಣ ಬನ್ನಿ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ. ಏನು ರಾಜ್ಯದಲ್ಲಿ ವಿವಾದಗಳು ಸೃಷ್ಟಿ ಆಗ್ತಾ ಇದ್ದಾವೆ RSSನ ಪಥಸಂಚಲನದ ಕುರಿತು. ಸಾಮಾನ್ಯವಾಗಿ ಪ್ರಿಯಾಂಕ್ ಖರ್ಗೆ ಅವರು ಕ್ಯಾಬಿನೆಟ್ನ ಸಚಿವರು ಸಿದ್ದರಾಮಯ್ಯನವರಿಗೆ ಒಂದು ಪತ್ರ ಬರೀತಾರೆ. RSS ಪಥಸಂಚಲನ ರಾಜ್ಯದೆಲ್ಲೆಡೆ ದೇಶದೆಲ್ಲೆಡೆ ಏನು ಅವ್ರು 100 ವರ್ಷವನ್ನ ಆಚರಿಸುವ ಉದ್ದೇಶದಿಂದ ಪಥಸಂಚಲನವನ್ನ ಸರ್ಕಾರಿ ಜಾಗದಲ್ಲಿ ದೇವಸ್ಥಾನಗಳಲ್ಲಿ ಮಾಡಬಾರ್ದು ಅನ್ನುವಂತ ವಿಷಯವನ್ನ ಉಲ್ಲೇಖ ಮಾಡಿ ಒಂದು ಸಿದ್ದರಾಮಯ್ಯನವರಿಗೆ ಪತ್ರ ಬರೀತಾರೆ. ಇದು ವಿವಾದವಾಗುತ್ತೆ. ಯಾಕೆ ವಿವಾದ ಆಗುತ್ತೆ ಅನ್ನುವಂಥದ್ದು? ನೀವು 2 ವಿಚಾರಗಳನ್ನ ಉಲ್ಲೇಖ ಮಾಡಿದಿರಿ. ಮೊದಲನೇದು RSSನ ಶತಮಾನದ ಸಂಭ್ರಮ, ಆ ಹಿನ್ನೆಲೆಯಲ್ಲಿ ಕಾರ್ಯಕ್ರಮಗಳು. ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿರುವಂಥ ವಿಚಾರ. ಇಲ್ಲಿ RSSನವರ ಶತಮಾನದ ಸಂಭ್ರಮದ ಹಿನ್ನೆಲೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಪತ್ರವನ್ನು ಬರೆದಿಲ್ಲ. ಅವರು ಪತ್ರವನ್ನು ಬರೆದಿರೋದು RSSನವರು ಯಾವುದೇ ಸಭೆ ಸಮಾರಂಭ ಕಾರ್ಯಕ್ರಮಗಳನ್ನು ನಡೆಸೋದಾದರೆ ಅದು ಯಾವುದಕ್ಕೂ ಅನುಮತಿ ತಗೊಳ್ಳಲ್ಲ. ಆ ಅನುಮತಿಯನ್ನು ತಗೊಳ್ಳೋದಕ್ಕೆ ಬದಲು ಅವರೇನು ಮಾಡ್ತಾರೆ ಅಂದರೆ ಪೊಲೀಸ್ನವರಿಗೆ ಇಲ್ಲಿಯವರೆಗೆ ನಾವು ಇಂಥ ಕಡೆ ಇಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದೀವಿ, ಇದು ತಮ್ಮ ಅವಗಾಹನೆಗಾಗಿ, ತಮಗೆ ಮಾಹಿತಿಗಾಗಿ, ದಿಸ್ ಈಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಅಂತ ಕೊಟ್ಬಿಟ್ಟು ಕಾರ್ಯಕ್ರಮ ನಡೆಸ್ತಿದ್ರು. ಅದರ ವಿರುದ್ಧ ಕಳೆದ ಸುಮಾರು 5-6 ವರ್ಷಗಳಿಂದ ನಾನು ನಿರಂತರವಾಗಿ ಸರ್ಕಾರಕ್ಕೆ ದೂರುಗಳನ್ನು ಕೊಡ್ತಾ ಇದ್ದೀನಿ. RSSನವರು ಕಾನೂನಿಗೆ ಅತೀತರಲ್ಲ, ಸಂವಿಧಾನಕ್ಕೆ ಅತೀತರಲ್ಲ, ದೇಶದ ಕಾನೂನು ಸರ್ವರಿಗೂ ಸಮಾನವಾಗಿ ಇದೆ, ಎಲ್ಲರೂ ಕೂಡ ಕಾನೂನನ್ನು ಪಾಲನೆ ಮಾಡಬೇಕು ಅನ್ನುವಂಥ ವಿಚಾರದ ಹಿನ್ನೆಲೆಯಲ್ಲಿ ನಾನು ಪತ್ರವನ್ನು ಅಂದರೆ ದೂರುಗಳನ್ನು ಕೊಟ್ಟು ಅದರ ಮೇಲೆ ಮಾಹಿತಿಯನ್ನು ಸಂಗ್ರಹ ಮಾಡಿ ಪತ್ರಗಳನ್ನು ಬರೆದಿದ್ದೀನಿ. ಈ ಸಂದರ್ಭದಲ್ಲಿ ಮೊನ್ನೆ ಅಂದರೆ ಸೆಪ್ಟೆಂಬರ್ 15ನೇ ತಾರೀಕು ಪ್ರಿಯಾಂಕಾ ಖರ್ಗೆಯವರಿಗೂ ಕೂಡ ನಾನು ಈ ಪತ್ರವನ್ನು ಅವರಿಗೆ ಪ್ರತಿ ಹಾಕಿದ್ದೀನಿ. ಮುಖ್ಯಮಂತ್ರಿಗಳಿಗೆ, ಮುಖ್ಯ ಕಾರ್ಯದರ್ಶಿಗಳಿಗೆ, ಗೃಹ ಸಚಿವರಿಗೆ, ಗೃಹ ಕಾರ್ಯದರ್ಶಿಯವರಿಗೆ ಮತ್ತು DGಯವರಿಗೆ ಎಲ್ಲರಿಗೂ ಬರೆದು ಅದೇ ರೀತಿಯಲ್ಲಿ ಹೆಚ್ಚು RSSನ್ನು ಕಾಮೆಂಟ್ ಮಾಡುವ ಮತ್ತು ಅದರ ಬಗ್ಗೆ ಹೇಳಿಕೆಗಳನ್ನು ಕೊಡ್ತಾ ಇರುವಂತಹ ಸಂತೋಷ್ ರಾಡ್, ಪ್ರಿಯಾಂಕಾ ಖರ್ಗೆ ಮತ್ತು ಹರಿಪ್ರಸಾದ್ ಮೂವರಿಗೂ ಪ್ರತಿಯನ್ನು ಹಾಕಿದ್ದೆ. ಈ ಪ್ರತಿಯ ಅದರಲ್ಲಿರುವಂತಹ ವಾಕ್ಯಗಳನ್ನೇ ಪ್ರಿಯಾಂಕಾ ಖರ್ಗೆಯವರು ಮುಖ್ಯಮಂತ್ರಿಗೆ ಒಮ್ಮೆ ಪತ್ರವನ್ನು ಬರೆದಿದ್ದಾರೆ. ಅವರೊಬ್ಬರು ಸರ್ಕಾರದ ಭಾಗವಾಗಿರೋದ್ರಿಂದ ಪತ್ರವನ್ನು ಬರೆದಿದ್ದಾರೆ. ಆ ಕಾರಣಕ್ಕಾಗಿ ಇದು ದೊಡ್ಡ ಒಂದು ಅಲ್ಚಲ್ ಅಥವಾ ಒಂದು ದೊಡ್ಡ ಒಂದು ವಿವಾದ ರೀತಿಯಲ್ಲಿ ಸೃಷ್ಟಿ ಮಾಡಿದ್ದಾರೆ. ಇದು ವಿವಾದ ಆಗುವಂತಹ ಪ್ರಶ್ನೆನೇ ಅಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿರೋದು ಏನು ಅಂತ ಹೇಳಿದರೆ, ನೋಡಿ, RSSನವರು ಸರ್ಕಾರಿ ಜಾಗಗಳನ್ನು ಬಳಕೆ ಮಾಡಿಕೊಡ್ಬೇಕಾದ್ರೆ ಅನುಮತಿಯನ್ನು ತಗೋಬೇಕು.
ಕಾರ್ಯಕ್ರಮಗಳನ್ನು ನಡೆಸುವಂತ ಸಂದರ್ಭದಲ್ಲಿ ಅನುಮತಿಯನ್ನು ಪಡೆದು ಅವರು ಕಾರ್ಯಕ್ರಮವನ್ನು ನಡೆಸಲಿ. ಅನುಮತಿ ಇಲ್ದಿರ ಇದ್ರೆ ಅವಕಾಶ ಇಲ್ಲ. ಇದು ಮೊದಲನೇದು. ಇನ್ನು ಎರಡನೆಯದು, ಅವರು RSSಗೆ ಸರ್ಕಾರದ ಜಾಗದಲ್ಲಿ ಅವರಿಗೆ ಅವಕಾಶ ಇಲ್ಲ, ಕೊಡಬಾರದು, ಕೊಡದಂತೆ ನಿಷೇಧ ಹೇರಿ ಅನ್ನುವಂತಹ ಶಬ್ದಗಳನ್ನು ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಕಾರಣ ಇದೆ. RSSನವರು ದೇಶದಲ್ಲಿ ಕೋಮುಗಲಭೆಯನ್ನು ನಿರಂತರವಾಗಿ ಸೃಷ್ಟಿಸ್ತಾ ಇದ್ದಾರೆ. ಇದನ್ನ ನಾನೇನು ಹೇಳಬೇಕಾಗಿಲ್ಲ, ವಿಶ್ವಸಂಸ್ಥೆಯವರೆಗೆ ಹೋಗಿದೆ, ದೇಶದ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ. ಇದು ನಾನು ಹೆಚ್ಚು ವಿಸ್ತರಣೆ ಮಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ಹಿಜಾಬ್, ಹಲಾಲ್ ಕಟ್ ಮತ್ತು ಮುಸಲ್ಮಾನರ ಜೊತೆಯಲ್ಲಿ ವ್ಯಾಪಾರ ವಹಿವಾಟು ನಿಷೇಧ, ಮುಲ್ಲಾ ಮೌಲ್ವಿ ಮಸೀದಿ ಮಾಂಗಲ್ಯ ಇತ್ಯಾದಿ ವಿಚಾರಗಳಲ್ಲಿ ಬಿಜೆಪಿಯವರು ಅನವಶ್ಯಕವಾಗಿ ಒಂದು ವಿವಾದಗಳನ್ನು ಸೃಷ್ಟಿಸಿ ಮತ ಗಳಿಕೆ ಮಾಡಲಿಕ್ಕೆ ಹೊರಟಂಥದ್ದು ಅದೆಲ್ಲವೂ ಕೂಡ RSSನ ಪ್ರಮುಖರೇ. ಈ ಹಿನ್ನೆಲೆಯಿಂದ RSSನವರ ಈ ಕೋಮುದ್ವೇಷದಿಂದ ಕೋಮು ಗಲಭೆಗಳು, ಈ ಕೋಮು ಗಲಭೆಯಿಂದ ಆಗಬಹುದಾದಂತಹ ಬೀಳಬಹುದಾದಂತಹ ಹೆಣಗಳು, ಆ ಹೆಣಗಳನ್ನು ದುರ್ಬಳಕೆ ಮಾಡಿಕೊಂಡು ಬಿಜೆಪಿಯವರು ಮತ ಗಳಿಕೆ ಮಾಡಿಕೊಂಡು ಅಧಿಕಾರ ಹಿಡಿಯುವಂತಹ ಒಂದು ಷಡ್ಯಂತ್ರವನ್ನ ಈ ಪತ್ರದಲ್ಲಿ ಪರೋಕ್ಷವಾಗಿ ಕೆಲವು ಶಬ್ದಗಳು ನೇರವಾಗಿ ಹೇಳಿದರೆ, ಅದಕ್ಕೋಸ್ಕರ ಅವರಿಗೆ ಅವಕಾಶ ಕೊಡೋದು ಬೇಡ ಅನ್ನುವಂಥ ಉಲ್ಲೇಖವನ್ನ ಮಾಡಿದ್ದಾರೆ. ಬಂದೆ ಇದನ್ನು ಇನ್ನೆರಡು ವಾಕ್ಯವನ್ನು ಹೇಳ್ಬಿಡ್ತೀನಿ. ಆದರೆ ಅದರ ಹಿನ್ನೆಲೆಯಲ್ಲಿ ಅವರು ಹೇಳಿರುವಂಥದ್ದು ಕಾನೂನನ್ನ ಪಾಲಿಸಬೇಕು. ಈ ದೇಶದಲ್ಲಿ ಎಲ್ಲರೂ ಕೂಡ ಕಾನೂನನ್ನ ಪಾಲನೆ ಮಾಡಬೇಕು, ಅಷ್ಟೇ ಅವರು ಹೇಳಿರೋದು. ಈ ಕಾನೂನು ಪಾಲನೆ ಮಾಡಿ ಅಂತ ಹೇಳಿದರೆ ಇವರಿಗೆ ಯಾಕೆ ಉರಿಯಾಗಬೇಕು? ಬಿಜೆಪಿಯವರಿಗೆ ಇದನ್ನ ವಿವಾದವಾಗಿ ಯಾಕೆ ಸೃಷ್ಟಿಸಬೇಕು? ನನಗನ್ಸುತ್ತೆ ಇದರಲ್ಲಿ ಯಾವುದೇ ವಿವಾದ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಅವರೊಬ್ಬ ಸರ್ಕಾರದ ಭಾಗವಾಗಿ ಶಾಸನಗಳನ್ನು ರೂಪಿಸುವ ಶಾಸಕಾಂಗ ಮತ್ತೆ ಕ್ಯಾಬಿನೆಟ್ ಸಚಿವ ಆಗಿರೋದು, ಅವರು ಬರೆದಿರುವಂಥ ಪತ್ರ ಅತ್ಯಂತ ಸೂಕ್ತ, ಸಮಯಕ್ಕೆ ಸಕಾಲವಾಗಿದೆ ಮತ್ತು ಅದು ಆಗಬೇಕಾದಂಥ ಅವಶ್ಯಕತೆಯೂ ಇದೆ. ಇದನ್ನ ಅನವಶ್ಯಕವಾಗಿ ಗೊಂದಲ, ಗಲಿಬಿಲಿ ಅಥವಾ ಗಲಾಟೆ ಮಾಡುವಂತ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ನೇರವಾಗಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಪತ್ರದ ಕುರಿತು ಇವಾಗ ಕಾಂಗ್ರೆಸ್ MLA ಅವರ ಒಡೆತನದಲ್ಲಿರ್ತಕ್ಕಂಥ ಶಾಲೆಗಳಲ್ಲೇ ಪರ್ಮಿಷನ್ ಕೊಡಲಾಗಿದೆ ಅನ್ನುವಂಥದ್ದು ಒಂದು ಸುದ್ದಿ ಹರಡ್ತಿದೆ. ಇದಕ್ಕೇನು ಹೇಳ್ತೀರಾ? ನೋಡಿ, RSS ಸ್ಥಾಪನೆ ಆಗಿದ್ದು 100 ವರ್ಷಗಳ ಹಿಂದೆ. ಈಗ ಶತಮಾನದ ಸಂಭ್ರಮ ಅಂತ ನೀವು ಆವಾಗಲೇ ಪ್ರಾರಂಭದಲ್ಲಿ ಉಲ್ಲೇಖ ಮಾಡಿದ್ರಿ. ಆದರೆ ಶತಮಾನದ ಸಂಭ್ರಮ ಇನ್ನೂ RSSಗೆ ಇಲ್ಲ ನನ್ನ ಲೆಕ್ಕದಲ್ಲಿ. ಯಾಕೆಂದ್ರೆ 1927ನೇ ಇಸ್ವಿನಲ್ಲಿ ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ಅನ್ನೋಂಥದ್ದು ಆಗಿರೋದು. ಅದಕ್ಕೆ ಮುಂಚೆ ಜೇರಿ ಪಟ್ಕ ಸಂಘ ಮತ್ತೇನೋ ಒಂದು ಹೆಸರಿನಲ್ಲಿ ಇತ್ತು. ಹಾಗೆ ನೋಡಿದ್ರೆ 100 ವರ್ಷ ಆಗಿಲ್ಲ. ಪಾಪ ಅವ್ರೇನೋ ಮಾಡ್ಕೊಂತಿದ್ದಾರೆ, ಮಾಡ್ಕೊಳ್ಳಿ. ಪ್ರಿಯಾಂಕಾ ಖರ್ಗೆ ಅವರು ಆ ಶತಮಾನದ ಸಂಭ್ರಮದ ವಿರುದ್ಧ ಅವರೇನು ಹೊಟ್ಟೆ ಉರಿಯಿಂದ ಪತ್ರ ಬರೆದಿದ್ದ ಅಲ್ಲ. ಆದರೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಯಿತು. ಈ 77-78 ವರ್ಷ ಆಯಿತು. ಪ್ರಾರಂಭದಲ್ಲಿ 2-3 ವರ್ಷ ಬಿಟ್ಬಿಡೋಣ, ಯಾಕೆಂತಂದ್ರೆ ಸಂವಿಧಾನ ಆಗಿರಲಿಲ್ಲ. ಆದರೆ ಸಂವಿಧಾನ ಬಂದ ನಂತರ ಈ ರೀತಿ ಅಕ್ರಮ ಚಟುವಟಿಕೆಗಳು, ಇದನ್ನ ಸರ್ಕಾರಿ ಜಾಗಗಳಲ್ಲಿ ನಿಲ್ಲಿಸಲಿಕ್ಕೆ ಅವಕಾಶ ಕೊಡಬಾರದು ಅನ್ನೋಂಥದ್ದನ್ನ ಆಲೋಚನೆ ಮಾಡಿ ಎಚ್ಚೆತ್ತುಕೊಳ್ಳಲಿಕ್ಕೆ 75 ವರ್ಷ ತಗೊಂಡಲ್ಲ. ಇದು ದುಃಖದ ಸಂಗತಿ. ಯಾಕೆ ನಾನು ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ಪಾಪ ಕಾಂಗ್ರೆಸ್ನವ್ರಿಗೂ ಕೂಡ ಆ RSSನ ಚಟುವಟಿಕೆಗಳನ್ನು ನೋಡಿಬಿಟ್ರೆ ಅವ್ರಿಗೆ ಅನಿಸುತ್ತೆ ಇಲ್ಲಿ ಒಳ್ಳೆ ಚಟುವಟಿಕೆ ನಡೀತಾ ಇದೆ ಅಂತ. ಅದು ಸತ್ಯವೂ ಹೌದು. ಯಾಕೆಂದರೆ ನಾನು RSSನಲ್ಲಿದ್ದವನಲ್ವಾ, ನಾನು ಸತ್ಯವನ್ನು ಹೇಳ್ತಾ ಇದ್ದೀನಿ. ನನಗೇನು ಕಲಿಸ್ಕೊಟ್ಟಿದ್ದಾರೆ ಅದನ್ನೇ ಹೇಳ್ತಿದ್ದೀನಿ. ನಾನು ಏನು ಕಲ್ತಿದ್ದೀನಿ, ತಿಳಿದಿದ್ದೀನಿ, ಅನುಭವಿಸಿದ್ದೀನಿ ಅದನ್ನು ನಾನು ಪುಸ್ತಕ ರೂಪದಲ್ಲಿಯೇ ಬರೆದಿದ್ದೀನಿ. ಹಾಗಾಗಿ ಅಲ್ಲಿ ಕಲಿಸ್ಕೊಡುವಂತಹ ವಿಚಾರಗಳು ಸತ್ಯನಿಷ್ಠರಾಗಿ ಬದುಕಬೇಕು, ಪ್ರಾಮಾಣಿಕವಾಗಿ ಬದುಕಬೇಕು, ಮತ್ತೊಬ್ಬರಿಗೆ ಮೋಸ ವಂಚನೆ ಮಾಡಬಾರದು, ಸುಳ್ಳು ಹೇಳಬಾರದು, ಸೇವೆ ಮಾಡಬೇಕು, ಸ್ವಂತಕ್ಕಾಗಿ ಸ್ವಲ್ಪ, ಸಮಾಜಕ್ಕಾಗಿ ಸರ್ವಸ್ವ, ಸೇವೆ ಎಂಬ ಯಜ್ಞದಲ್ಲಿ ಸಮಿದೆಯಂತೆ ಉರಿಯೋಣ ಇತ್ಯಾದಿ ನಮಗೆ ಒಳ್ಳೆಯ ಇದನ್ನು ಹೇಳ್ಕೊಡ್ತಾರೆ. ಇದಕ್ಕೆ ಅವರು ಆಯ್ಕೆ ಮಾಡ್ಕೊಳ್ಳುವಂಥದ್ದು ಆಟ, ಹಾಡು, ಕತೆ ಮತ್ತು ಶಾರೀರಿಕ ವ್ಯಾಯಾಮಗಳು. ಇದನ್ನೆಲ್ಲ ನೋಡಿದಾಗ ಸಹಜವಾಗಿ RSS ಒಳ್ಳೆಯದನ್ನು ಕಲಿಸುತ್ತೆ ಅಂತ ಇದೆ.
ಮತ್ತೆ ಸತ್ಯವೂ ಹೌದು. ಆದರೆ 95 ಭಾಗ ಒಳ್ಳೆಯದನ್ನು ಕಲಿಸ್ತಾರೆ, ಆಮೇಲೆ ಒಂದು ಲೋಟದ ಹಾಲಿಗೆ ಒಂದು ತೊಟ್ಟು ವಿಷ ಹಾಕದ ಹಾಗೆ ಅನ್ಯಮತೀಯ ದ್ವೇಷ, ಅಸೂಯೆ ಇದನ್ನ ಸಮಯಕ್ಕೆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ವಿಷವನ್ನ ಸೇರಿಸ್ತಾ ಬರ್ತಾರೆ. ಅಲ್ಲಿ ಕಲಿಸ್ಕೊಡುವಂಥದ್ದು ನಮ್ಮ ಒಳ್ಳೆಯದಕ್ಕೆ ಅಂತದ್ದು ನಂಬಿರುವಂತಹ RSSನ ಸ್ವಯಂ ಸೇವಕರಿಗೆ ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅವ್ರಿಗೆ ಹೇಳಿದ್ದನ್ನ ಎಸ್ ಎಸ್ ಅಂತ ಹೇಳಬೇಕು. ಕರಿ ಕುರಿಯನ್ನು ತೋರಿಸಿ ಇದು ಕರಿ ಕುರಿ ಅಲ್ಲಪ್ಪ, ಇದು ಬಿಳಿ ಕುರಿ ಅಂತ ಹೇಳಿದ್ರೆ ಒಪ್ಕೋಬೇಕು. ಅದನ್ನ ಪ್ರಶ್ನೆ ಮಾಡಿದ್ರೆ ಅವನನ್ನ ಸೈಡ್ ಲೈನ್ ಮಾಡ್ತಾ ಬರ್ತಾರೆ, ಅವನನ್ನ ನೆಗ್ಲೆಕ್ಟ್ ಮಾಡ್ತಾರೆ, ನಿರ್ಲಕ್ಷ್ಯ ಮಾಡ್ತಾನೆ. ಆಗ ಅವನು ಆಟೋಮೆಟಿಕ್ಲಿ ಪಕ್ಕಕ್ಕೆ ಹೋಗ್ತಾನೆ. ಆ ಹಿನ್ನೆಲೆಯಿಂದ ಗಮನಿಸಿದಾಗ ಕಾಂಗ್ರೆಸ್ನವರು ಕೂಡ ಕಳೆದ 75 ವರ್ಷ RSSನವ್ರನ್ನ ಈ ತರ ಒಳ್ಳೆಯ ಚಟುವಟಿಕೆಗಳನ್ನ ಬಿಂಬಿಸ್ಕೊಂಡಿದ್ರಿಂದ ಪಾಪ ಅವ್ರು ಒಳ್ಳೇದೇ ಮಾಡ್ತಿದ್ದಾರೆ ಅಂತ ಬಿಟ್ಕೊಂಡು ಬಂದ್ರು. ಅದೇ ಕಾರಣಕ್ಕೆ ಇವತ್ತು ಕಾಂಗ್ರೆಸ್ನ ಅನೇಕ ಶಿಕ್ಷಣ ಸಂಸ್ಥೆಗಳಲ್ಲಿ ಅವಕಾಶ ಕೊಡ್ತಾ ಇದ್ದಾರೆ. ಆದರೆ ದುರ್ದೈವ ಇದರ ಹಿಂದೆ ಇನ್ನೂ ಒಂದಿದೆ. ಈ ಕಾಂಗ್ರೆಸ್ನವರು ಕೂಡ RSS ಚಡ್ಡಿ ಒಳಗಡೆ ಒಂದು ಕಾಲ ಹಾಕೊಂಡ್ಬಿಟ್ಟಿದ್ದಾರೆ. ಅಂದ್ರೆ RSSನವರು ಮಾಡ್ತಿರುವಂತಹ ಅಕ್ರಮ, ಅನ್ಯಾಯ, ಅನಾಚಾರ ಈ ಎಲ್ಲ ಚಟುವಟಿಕೆಗಳಲ್ಲಿ ಕೆಲವ್ರದ್ದು ಕಾಂಗ್ರೆಸ್ನವ್ರಿಗೂ ಒಂದು ಚಡ್ಡಿ ಒಳಗಡೆ ಕಾಲಿದೆ. ಒಂದು RSSನವ್ರದ್ದು ಚಡ್ಡಿಯ ಕಾಲು, ಇನ್ನೊಂದು ಇವ್ರದ್ದು ಕಾಲಿದೆ. ಹಾಗಾಗಿ ಕೆಲವರು ಅವ್ರು ಹೇಳದ ಹಾಗೆ ಅವ್ರ ಗುಲಾಮರಂತೆ, RSS ಗುಲಾಮರಂತೆ ಕಾಂಗ್ರೆಸ್ನವ್ರು ಕೆಲವರು ನಡ್ಕೊಳ್ತಾ ಇದ್ದಾರೆ. ಅದು ಈ ಒಂದು ಕಾರಣ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬಹುದು. ಓಕೆ, ಆ ಪತ್ರದಲ್ಲಿ ಮುಖ್ಯವಾಗಿ ಹಣಕಾಸಿನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಲೈಕ್ ಯಾವ ರೀತಿ ಇವರಿಗೆ ಫಂಡಿಂಗ್ ಬರುತ್ತೆ, ಯಾವ ರೀತಿ ವ್ಯಯವನ್ನ ಮಾಡ್ತಾರೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡಿ, ಸಂವಿಧಾನಾತ್ಮಕವಾಗಿ ನಮ್ಮೆಲ್ಲರಿಗೆ ಹಕ್ಕು ಮತ್ತೆ ಕರ್ತವ್ಯಗಳು ಇದೆ. ತುಂಬಾ ಜನ ಇವತ್ತು ಹಕ್ಕುಗಳನ್ನು ಕೇಳ್ತಾರೆ, ಕರ್ತವ್ಯವನ್ನ ಕೇಳೋದಿಲ್ಲ, ಅದ್ರ ಬಗ್ಗೆ ಮಾತೇ ಆಡೋದಿಲ್ಲ. ಆ ಹಕ್ಕುಗಳ ಇದನ್ನ ಗಮನಿಸಿದಾಗ ಪ್ರತಿಯೊಬ್ಬರು ಕೂಡ ಒಂದು 4-6 ಜನ ಸೇರಿಕೊಂಡು ಒಂದು ಸಂಘಟನೆಯನ್ನು ಮಾಡ್ಕೊಳ್ಳುವಂಥದ್ದು, ಸಂಘಟನೆ ಹೆಸರಿನಲ್ಲಿ ಸಾಮಾಜಿಕ ಹಿತವನ್ನ, ಸಾಮಾಜಿಕ ಸೇವೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ಆದರೆ ಎಲ್ಲಿಯವರೆಗೆ ಅಂತ ಹೇಳಿದರೆ ಹಣಕಾಸಿನ ಅಲ್ಲಿ ವಿಚಾರ ಬರುವವರೆಗೆ ಅಷ್ಟೇ. ಹಣಕಾಸಿನ ವಿಚಾರ ಬಂತು ಅಂತ ಹೇಳಿದಾಗ ಅಲ್ಲಿ ಆ ಸಂಘಟನೆಯನ್ನು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡಿಸಿ ಆ ಹಣಕಾಸಿನ ಲೆಕ್ಕವನ್ನ, ಅಂದ್ರೆ ಖರ್ಚು ವೆಚ್ಚಗಳನ್ನ, ಆದಾಯ ಮತ್ತು ಖರ್ಚು ವೆಚ್ಚಗಳನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು. ಅದು ಏನೇ ಇರಲಿ, ಅದು ಏನೇ ಮಾಡುವಂಥ ಸಂದರ್ಭ ಇದ್ರೂ ಸಾರ್ವಜನಿಕರ ಒಟ್ಟಿಗೆ ಸೇರಬೇಕಾದಂಥ ಸಂದರ್ಭದಲ್ಲಿ ಅಲ್ಲಿ ಸಣ್ಣವರು ದೊಡ್ಡವರು ಅನ್ನೋಂಥ ವಿಚಾರವೂ ಸೇರಿಕೊಂಡಾಗ ಅಲ್ಲಿ ನೋಂದಣಿಯ ಅವಶ್ಯಕತೆ ಬರುತ್ತೆ. ನೋಂದಣಿಯ ಅವಶ್ಯಕತೆ ಏನು ಅನ್ನೋದಕ್ಕೆ ನಿಮ್ಗೆ ಎಕ್ಸಾಂಪಲ್ ಒಂದೆರಡು ಹೇಳಬೇಕು ಅನ್ನೋದಾದ್ರೆ, ನಿಮ್ಮ ಮನೆ ಹತ್ರ ಒಂದು 16 ಮನೆಗಳಿರುವಂತಹ 16 ಮನೆ ಮಕ್ಕಳನ್ನ ಒಂದು ಕಡೆ ಸೇರಿಸ್ಕೊಂಡು ಬೇಬಿ ಸಿಟ್ಟಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ಅದಕ್ಕೆ ಶಿಕ್ಷಣ ಇಲಾಖೆಯಿಂದ ಒಂದು ಅನುಮತಿ ತಗೋಬೇಕು. ಒಂದು ಬೋರ್ಡ್ ಹಾಕಿ ಬೇಬಿ ಸಿಟ್ಟಿಂಗ್ ಮಾಡಬೇಕು ಅಂದ್ರೆ ನೀವೇನು ಫೀಸ್ ಈಸ್ಕೊಳ್ಳಲ್ಲ, ಹೌದು, ಆದರೂ ಅದೊಂದು ಅನುಮತಿ ತಗೊಳ್ಬೇಕು. ನಾಳೆ ದಿನ ಏನನ್ನು ಘಟನೆ ಘಟಿಸಿದ್ರೆ ಜವಾಬ್ದಾರಿ, ಆ ಜವಾಬ್ದಾರಿಗೆ ಅದು ಬೇಕಾಗತ್ತೆ. ಅದೇ ರೀತಿಯಲ್ಲಿ ಒಬ್ಬ MBBS ಮಾಡಿದ್ದಾನೆ, MBBS ಮಾಡಿರುವಂತವನು ಅವನು ಔಷಧಿ ಕೊಡ್ಲಿಕ್ಕೆ ಯೋಗ್ಯನಾಗಿದ್ರು ಕೂಡ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ಒಬ್ಬ LLB ಮಾಡಿದ್ದಾನೆ, ಲಾಯರ್, ಅವನು ಯೋಗ್ಯ ಇದ್ದಾನೆ, ಆದರೆ ಅವನು ಬಾರ್ ಅಸೋಸಿಯೇಷನ್ ಅಲ್ಲಿ ನೋಂದಣಿ ಮಾಡಿಸ್ಬೇಕು. ಹಾಗೆ ನೋಂದಣಿ ಮಾಡಿಸಿದಂಥ ಈ ಸಂಸ್ಥೆಗಳು ಅದರ ಆದಾಯ ಮತ್ತೆ ಖರ್ಚು ಅದನ್ನು ಸರ್ಕಾರಕ್ಕೆ ಕೊಡಬೇಕು. ಆದರೆ RSSನವ್ರೇನು ಅಂದ್ರೆ, ಮೊದಲನೇದು ಅದೊಂದು ಬೇನಾಮಿ ಸಂಘಟನೆ ಆಗಿದೆ. ಹಿಂದಿನಲ್ಲಿ ಒಂದು ಶಬ್ದ ಇದೆ, ಬೇವಾರಸ್ ಅಂತ, ಅಂದ್ರೆ ವಾರಸುದಾರಿಕೆ ಇಲ್ಲದೆ ಇರುವಂತಹ ಒಂದು ಸಂಸ್ಥೆ. ಅಂದರೆ ಅದಕ್ಕೆ ಅಡ್ರೆಸ್ ಇರಲ್ಲ, ಅದಕ್ಕೆ ಅಪ್ಪ ಅಮ್ಮ ಇರಲ್ಲ, ಅಂದ್ರೆ ಪೋಷಕರು ಇರಲ್ಲ, ಅದಕ್ಕೆ ಹಿಂದೆ ಮುಂದೆ ಯಾರು ಹೇಳೋರು ಕೇಳೋರು ಇರಲ್ಲ, ಅದಕ್ಕೆ ಬೇವಾರಸ್ ಅಂತ ಹೇಳ್ತಾರೆ. ಅದನ್ನು ನಮ್ಮ ಕರ್ನಾಟಕದಲ್ಲಿ ಆ ಶಬ್ದ ಬರ್ತಾ ಬರ್ತಾ ಅಪಭ್ರಂಶ ಆಗಿ ಆಗ್ಬಿಟ್ಟಿದೆ. ಹಾಗೆ RSS ಅನ್ನುವಂಥದ್ದು ಅದೊಂದು ಸಂಘಟನೆ. ಸಂಘಟನೆ ಅದೇನ್ ಮಾಡ್ತಾ ಇದೆ ಅಂದ್ರೆ, ಎಲ್ಲರನ್ನ ಒಟ್ಟಿಗೆ ಸೇರಿಸ್ಕೊಂಡು ಗುರುದಕ್ಷಿಣೆ ಅಂತ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಸಮಯ ಸಂದರ್ಭ ಬೇರೆ ಬೇರೆಯವ್ರ ಹತ್ರ ಕ್ಯಾಂಪ್ಗಳು ಮಾಡಿದಾಗ ವಿತೌಟ್ ರೆಸಿಪ್ಟ್ ದುಡ್ಡನ್ನ ಕಲೆಕ್ಟ್ ಮಾಡ್ಕೊತಾರೆ, ವಸ್ತುಗಳನ್ನು ಕಲೆಕ್ಟ್ ಮಾಡ್ಕೊತಾರೆ, ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಆದರೆ ಇದು ಯಾವುದನ್ನು ಕೂಡ
ಅವರು ಲೆಕ್ಕವನ್ನ ಕೊಡೋದಿಲ್ಲ. ಇದನ್ನ ಗಮನಿಸಿದಾಗ ಅದನ್ನೇ ಅವರು ಹೇಳ್ತಾ ಇರೋದು, ನಿಮಗೆ ಫಂಡಿಂಗ್ ಎಲ್ಲಿಂದ ಬರ್ತಾ ಇದೆ, ಯಾರ್ದು ಬರ್ತಾ ಇದೆ ಅನ್ನೋಂಥದ್ದನ್ನ ಅಲ್ಲಿ ಹೇಳ್ತಾರೆ. ನೋಡಿ, ಈ ಸಂದರ್ಭದಲ್ಲಿ ನನಗೊಂದು ನೆನಪಾಗತ್ತೆ, ಈ ದೇಶದಲ್ಲಿ NGOಗಳು ತುಂಬಾ ಇದ್ವು, ಅವೆಲ್ಲವೂ ಕೂಡ ಅಕ್ರಮ ನಡೆಸ್ತಾ ಇದ್ವು. ಈ ಅಕ್ರಮ ನಡೆಸ್ತಾ ಇದ್ದಂಥ ಸಂಘಟನೆಗಳನ್ನ ನಾನು ಮುಚ್ಚಾಕ್ಬಿಟ್ಟೆ, ನಿಲ್ಲಿಸ್ಬಿಟ್ಟೆ ಅನ್ನೋಂಥದ್ದನ್ನ ಮೋದಿ ಹೇಳ್ಕೊಂಡ್ರು. ಹಾಗಿದ್ರೆ ಇದು ಅಕ್ರಮ ಸಂಸ್ಥೆ ಅಲ್ವಾ? ಈ ಹಣ, ಗುರುದಕ್ಷಿಣೆ ಹಣ ಬೆಂಗಳೂರು ಒಂದರಲ್ಲಿ ನನಗೆ ಗೊತ್ತಿದ್ದ ಹಾಗೆ ಒಂದು 200 ಕೋಟಿ ಬರುತ್ತೆ. 200 ಕೋಟಿಯನ್ನು ಏನು ಮಾಡ್ತಾರೆ ಇವರು, ಯಾವ ಅಕೌಂಟ್ನಲ್ಲಿ ಇಟ್ಟಿದ್ದಾರೆ ಅನ್ನೋಂಥದ್ದನ್ನ ನೋಡಿದಾಗ, ಕೇಳಿದಾಗ ಇದು ಬೇನಾಮಿ ಸಂಘಟನೆಗಳ ಹೆಸರಿನಲ್ಲಿದೆ, ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿದೆ. ಆ ಬೇನಾಮಿ ವ್ಯಕ್ತಿ ಯಾರು ಅಂದ್ರೆ 1994ನೇ ಇಸ್ವಿಯಿಂದ 2002ರವರೆಗೆ ಹನುಮೇಗೌಡ ಅಂತ ನಿಮ್ಮ ಎದುರುಗಡೆ ಕೂತಿದ್ದೀನಲ್ಲ, ನಾನು ಒಬ್ಬ ಬೇನಾಮಿ ಹಣವನ್ನ ನನ್ನ ಅಕೌಂಟಲ್ಲಿ ಇಟ್ಟವನು. ಅದಕ್ಕೆ ನಾನು ಪ್ರೂಫ್ ಕೊಡ್ತೀನಿ ಬೇಕಾರೆ. ನಾನು ಹೇಳಿದಿನ ಅವರು ಯಾವನಾದ್ರೂ RSS ನ ನಾಯಕರು ನನ್ನ ಎದುರುಗಡೆ ಬರೋಗಿದ್ರೆ ನಾನು ಹೇಳಿದ ಬ್ಯಾಂಕು, ಹೇಳಿದ ವರ್ಷ, ಅದನ್ನ ನಂದು ಡೀಟೇಲ್ ತೆಗೆಸಿದ್ರೆ ನಾನು ಹುಡುಕಿಸಿ ತೆಗೆಸ್ಕೊಡ್ತೀನಿ. ಅಂದರೆ ಇಂತಹ ಅಕ್ರಮ ಮತ್ತೆ ಬೇನಾಮಿ ಅಕೌಂಟ್ ಅನ್ನು ನಿರ್ವಹಣೆ ಮಾಡ್ತಾ ಇರೋದ್ರಿಂದ ಪ್ರಿಯಾಂಕ ಖರ್ಗೆ ಅವರು ಹೇಳಿದರೆ, ಇದು ಹಣ ಎಲ್ಲಿಂದ ಬರುತ್ತೆ, ಯಾರಪ್ಪನ ಮನೆ ಹಣ, ಯಾವ ಬೇನಾಮಿ ದುಡ್ಡು, ಇದು ಎಂತ, ಇದು ವಿದೇಶದ್ದು ಸ್ವದೇಶದ್ದು, ಈ ಹಣದ ವಿಚಾರವನ್ನು ತಿಳಿಸ್ಬೇಕು. ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, RSS ಅನ್ನುವಂಥದ್ದು ಸತ್ಯನಿಷ್ಠತೆ, ಪ್ರಾಮಾಣಿಕತೆ, ಸದ್ವಿಚಾರ, ಸಭ್ಯತೆ ಇದೆಲ್ಲ ಕಲಿಸ್ಕೊಡುತ್ತೆ ಅಂತ. ಹಾಗಿದ್ರೆ ಸಭ್ಯತೆ, ಸತ್ಯನಿಷ್ಠತೆ ಇದ್ರೆ ನೀವು ಪಾರದರ್ಶಕತೆಯನ್ನು ತೋರಿಸ್ಬೇಕು ಅಂತ ತೋರಿಸಿ, ಅದನ್ನ ಬಿಟ್ಟು ಗದ್ದಲ ಯಾಕೆ ಎಪ್ಪಿಸ್ಬೇಕು? RSS ಅಂದ್ರೆ ಹಾಗೆ ಹೀಗೆ ಅಂತ ಹೇಳಿ ಏನೇನೋ ಯಾಕೆ ಹೇಳಬೇಕು? ಇದನ್ನ ಅವರು ಕೇಳಿದ್ದಾರೆ. ಮತ್ತೆ ನೀವು ಪುಸ್ತಕದಲ್ಲಿ PM ಕೇರ್ಸ್ ಬಗ್ಗೆ ಉಲ್ಲೇಖ ಮಾಡಿದಿರಿ. ನಾನು ನನ್ನ ಪುಸ್ತಕದಲ್ಲಿ ಬರೆದು ಬಿಟ್ಟಿದ್ದೀನಿ, ಆದ್ರೆ ಅದನ್ನು ವಿಸ್ತಾರ ಮಾಡಿ ನಿಮ್ಗೆ ಹೇಳಬೇಕಾಗಿದೆ. ಈಗ ನೀವು ಪ್ರಶ್ನೆ ಕೇಳಿದ್ರಿಂದ ನೋಡಿ, ನಂದು ಒಂದು ಸಂಸ್ಥೆ ಇದೆ, ಹನುಮೇಗೌಡ ಸಾರ್ವಜನಿಕ ಹಿತಾಸಕ್ತಿಯ ಸಂಸ್ಥೆ ಅಥವಾ ಸಾರ್ವಜನಿಕ ಸೇವಾ ಸಂಸ್ಥೆ ಅಂತ ಇದೆ. ನಾನು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅನ್ಕೊಳ್ಳೋಣ. ನಾನು ಮಾಡಿಸ್ಕೊಂಡಿರೋಂಥ ಸಂಸ್ಥೆಗೆ ಈ ರಾಜ್ಯದ, ಈ ದೇಶದ ಎಲ್ಲ ಸರ್ಕಾರಿ ನೌಕರರ, ಈವನ್ ಮಿಲಿಟರಿ ಪೊಲೀಸ್ನವ್ರದ್ದು ಸೇರಿಸಿದಾಗೆ ಹಣವನ್ನ, ಒಂದು ದಿನದ ಸ್ಯಾಲ್ರಿನ ನನಗೆ ಕೊಡಿ, ನಾನು 100% ಲೆಕ್ಕವನ್ನ ಕೊಡ್ತಿದ್ದೀನಿ ಸರ್ಕಾರಕ್ಕೆ. 100ಕ್ಕೆ 200 1000 ಪಟ್ಟು ಲೆಕ್ಕ ಕೊಡೋದಷ್ಟೇ ಅಲ್ಲ, ನಾನು ಅತ್ಯಂತ ಪ್ರಾಮಾಣಿಕವಾಗಿದ್ದೀನಿ ಅಂತಂದ್ರು ಈ ಕೆಲಸವನ್ನ ಮಾಡಲಿಕ್ಕೆ ಬರೋದಿಲ್ಲ. ಸರ್ಕಾರಿ ನೌಕರರ ಹಣವನ್ನ ಒಂದು ದಿನದನ್ನು ಕಟ್ ಮಾಡಿ ನನಗೆ ಕೊಡ್ಲಿಕ್ಕೆ ಬರಲ್ಲ. ಆ ಥರ ಕೊಡಬೇಕು ಅನ್ನೋದಾದ್ರೆ ಆ ಸರ್ಕಾರಿ ನೌಕರರ ಎಲ್ಲರ ಕನ್ಸೆಂಟ್, ಅವರ ಒಪ್ಪಿಗೆ ಇರಬೇಕು. ಒಪ್ಪಿಗೆ ಇದ್ದಾಗ ಮಾತ್ರ ಕೊಡ್ಲಿಕ್ಕೆ ಬರುತ್ತೆ. ಆದರೆ ಮೋದಿಯವರು ಅದೊಂದು ಅಕೇಶನ್, ಕೊರೋನಾ ಕಾರಣ ಅದನ್ನು ನೆಪ ಇಟ್ಕೊಂಡು ಎಲ್ಲರೂ ಒಂದು ದಿನದ ಸ್ಯಾಲರಿಯನ್ನು ಕಟ್ ಮಾಡಿದರು. ಅದನ್ನ ಅವರಿಗೆ ತಗೊಂಡ್ರು. PM ಕೇರ್ಸ್ ಅಂದ್ರೆ ಪ್ರೈಮ್ ಮಿನಿಸ್ಟರ್ ಅನ್ನೋಂಥದ್ದು ಎಲ್ಲರೂ ಅರ್ಥ ಮಾಡ್ಕೊಂಡ್ರು, ಎಲ್ಲರೂ ಕೊಟ್ಬಿಟ್ರು. ನಾನು 1000 ರೂಪಾಯಿ ಕೊಟ್ಟಿದ್ದೀನಿ ಆ ಸಂದರ್ಭದಲ್ಲಿ. ಆದರೆ ದುರಂತ ಏನು ಅಂದ್ರೆ, ಸ್ವಲ್ಪ ದಿನ ಆದಮೇಲೆ ಅದನ್ನ ಯಾರೋ RTIನಲ್ಲಿ ಎಷ್ಟು ದುಡ್ಡು ಬಂತು ಅಂತ ಪ್ರಶ್ನೆ ಮಾಡಿದರು. ಪ್ರಶ್ನೆ ಮಾಡಿದಾಗ ಇದು RTI ವ್ಯಾಪ್ತಿಗೆ ಬರೋದಿಲ್ಲ, ಇದೊಂದು ಖಾಸಗಿ ಫಂಡ್, ಪ್ರೈವೇಟ್ ಫಂಡ್, ಇದನ್ನು ಕೊಡ್ಲಿಕ್ಕೆ ಬರಲ್ಲ. ಅದನ್ನ ಇದು ಕೊಟ್ಟವ್ರು ಯಾರಪ್ಪ ಅಂತ ಹೇಳಿದರೆ, ಏನೋ ಖಾಸಗಿ ಫಂಡ್, ಇದು ಕೊಡ್ಲಿಕ್ಕೆ ಬರಲ್ಲ ಅಂತ ಅದನ್ನ ಮಾಹಿತಿ ಅಂದ್ರೆ ಇದನ್ನ ಹೈಕೋರ್ಟ್ಗೆ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದಾರೆ. ಪ್ರಮಾಣ ಪತ್ರ ಕೊಟ್ಟವ್ರು ಯಾರು ಅಂದ್ರೆ ಪ್ರಧಾನಮಂತ್ರಿ ಕಚೇರಿಯ ಕಾರ್ಯದರ್ಶಿಗಳಲ್ಲಿ ಒಬ್ಬ. ನಾನು ನನ್ನ ಪುಸ್ತಕದಲ್ಲಿ ಹಾಕಿದ್ದೀನಿ ಅದರ ವಿವರವನ್ನ, ನೇರವಾಗಿ ಇದೆ ನೋಡಿ, ಇಲ್ಲಿದೆ. ಇಲ್ಲಿ 2 ವಿಚಾರಗಳನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ. ಇಲ್ಲಿ ಒಂದು ಪೇಪರ್ ಇದೆ, ಆ ಪೇಪರ್ನಲ್ಲಿ 24/2024 ಒಂದು ಪೇಪರ್ ಹಾಕಿದ್ದೀನಿ. ಇನ್ನೊಂದು ಫೆಬ್ರವರಿ 1 2023 ಒಂದು ಪೇಪರ್ ಹಾಕಿದ್ದೀನಿ. ಅದು 2ರಲ್ಲೂ ಕೂಡ ಅವರ ಹೇಳಿಕೆಯನ್ನು ನಾನು ಹಾಕಿದ್ದೀನಿ, ದಾಖಲಿಸಿದ್ದೀನಿ. ಇದು ಒಂದು ಭಾಗ. ಇನ್ನು 2ನೇ ಭಾಗ ಏನು ಅಂತ ಹೇಳಿದ್ರೆ, ಇವತ್ತಿಗೂ ಕೂಡ PM ಕೇರ್ಸ್ ಫಂಡ್ ಅದು ಇರುವ ವೆಬ್ಸೈಟ್ ಯಾವುದು ಅಂದ್ರೆ ಗವರ್ನಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್. ಆ ಗವರ್ನಮೆಂಟ್ ಆಫ್ ಇಂಡಿಯಾ ವೆಬ್ಸೈಟು ಅದರಲ್ಲಿ ಅಶೋಕ ಚಿಹ್ನೆ ಇದೆ. ಅಂದ್ರೆ ಇಲ್ಲಿ 2 ಪ್ರಶ್ನೆ ಇದೆ.
ಗವರ್ನಮೆಂಟ್ ಆಫ್ ಇಂಡಿಯಾ ವೆಬ್ಸೈಟ್ ಅನ್ನ ಬಳಕೆ ಮಾಡ್ತಿರೋ ಖಾಸಗಿ ಫಂಡ್ ಇದೆಯಲ್ಲ, ಅದು ದೇಶದ್ರೋಹಿ ಸಂಸ್ಥೆ ಆಗಿರ್ಬೇಕು, ದೇಶದ್ರೋಹಿ ಒಂದು ವ್ಯವಸ್ಥೆಯಲ್ಲಿರಬೇಕು. ಇಲ್ಲ, ಅದನ್ನ ಒಬ್ಬ ಮೋದಿಯವರು ದೇಶದ್ರೋಹಿಯಂತೆ ಅದನ್ನು ದುರ್ಬಳಕೆ ಮಾಡಿಕೊಡ್ತಾ ಇದ್ದಾರೆ ಅಂತ ನಾನು ಪ್ರಶ್ನೆ ಕೇಳಬೇಕಾಗತ್ತೆ. ಇದು ನಾನು ಕೇಳ್ತಾ ಇರುವಂಥದ್ದು ಕಾನೂನು ವ್ಯಾಪ್ತಿ ಒಳಗಡೆನೆ ಇದೆ. ನಾನು ಬುದ್ಧಿ ಇಟ್ಕೊಂಡ ವಿಚಾರನೆ ಹೇಳ್ತಾ ಇದ್ದೀನಿ. ಒಂದು, ಈಗಲೂ ಕೂಡ ಇವತ್ತು ನೀವು ತೆಗೆದು ನೋಡಿದರೆ, ನಾನು ಇವತ್ತು ಮಾತನಾಡ್ತಾ ಇರೋಂಥದ್ದು 15 ಅಕ್ಟೋಬರ್ 2025, ಈಗ ತೆಗೆದು ನೋಡಿದ್ರು ಕೂಡ ಈ ರಾಷ್ಟ್ರ ಚಿಹ್ನೆ ಇರುವಂತಹ ವೆಬ್ಸೈಟ್ ಓಪನ್ ಆಗುತ್ತೆ. ಹಾಗಿದ್ದಾಗ ಅದು ಖಾಸಗಿ ಫಂಡ್ ಹೇಗಾಗತ್ತೆ? ಆ ಹಿನ್ನೆಲೆಯಿಂದ ಅದನ್ನ ಖಾಸಗಿ ಫಂಡ್ ಅಂತ ಹೇಳಿದ್ರೆ ರಾಷ್ಟ್ರ ಚಿಹ್ನೆ ಇರುವಂತಹ ಈ ಒಂದು ವೆಬ್ಸೈಟ್ನಲ್ಲಿ ಓಪನ್ ಆಗ್ತಾ ಇರೋದ್ರಿಂದ ಅದು ದೇಶದ್ರೋಹದ ಅಪರಾಧ ಆಗತ್ತೆ. ಆದರೆ ದುರ್ದೈವ, ಈ ದೇಶದ ಕಾನೂನು ಪಂಡಿತರು, ನ್ಯಾಯವಾದಿಗಳು ಯಾಕೆ ಸುಮ್ಮನೆ ಇದ್ದಾರೆ ಗೊತ್ತಿಲ್ಲ ನನಗೆ. ನನಗನ್ಸುತ್ತೆ ಇದೊಂದು ಬ್ರಹ್ಮ ರಾಕ್ಷಸನಂತೆ ಇರುವಂತಹ RSS ನ ಹಿಡಿತದಲ್ಲಿದ್ದು ಅದಕ್ಕೆ ಎದರಿ ಎಲ್ಲರೂ ಮೌನಕ್ಕೆ ಶರಣಾಗಿರಬಹುದಾ? ಇಂತಹ ಅಕ್ರಮ ಅನ್ಯಾಯಗಳನ್ನ ಮಾಡ್ತಾ ಇರುವಂತಹ ಒಂದು ಮೋದಿಯವರು ಮತ್ತು ಅವರಿಗೆ ಈ ಕುಸಂಸ್ಕಾರವನ್ನು ಕಲಿಸ್ಕೊಟ್ಟಂತಹ RSS ಎರಡೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಾಗಿರೋದ್ರಿಂದ RSSದು ಅಕ್ರಮ ವ್ಯವಹಾರಗಳಿದೆ, ಹಣಕಾಸಿನ ವ್ಯವಹಾರಗಳು. ಅದೇ ರೀತಿಯಲ್ಲಿ ಮೋದಿಯವರದು ಕೂಡ ಅದೇ ರೀತಿಯಲ್ಲಿ ಇದೆ ಅಂತ ನೇರ ಹೇಳಬಹುದು. ನಿಮ್ಮ ಪುಸ್ತಕದಲ್ಲಿ ಉಲ್ಲೇಖ ಆಗಿರುವಂತ ಸಂಘದಲ್ಲಿ ಸಲಿಂಗ ಕಾಮದ ಕುರಿತು ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸಲಿಂಗ ಕಾಮ ಒಂದೇ ಬರದಿಲ್ಲ ನಾನು ಅಲ್ಲಿ. ಸಲಿಂಗ ಕಾಮ, ಅತ್ಯಾಚಾರ, ಅನಾಚಾರ, ವ್ಯಭಿಚಾರ ಎಲ್ಲವನ್ನು ಹೇಳಿದ್ದೀನಿ ನಾನು. ಯಾಕೆ ಅದನ್ನ ಹೇಳಿದ್ದೀನಿ ಅಂತ ಹೇಳಿದ್ರೆ, ನಾನು ಕಾಟಾಚಾರಕ್ಕೆ ಕಣ್ಣು ಮುಚ್ಚಿಕೊಂಡು ಯಾವುದನ್ನು ಹೇಳಿದ್ದಲ್ಲ. ನಾನು RSSನ ಇದಕ್ಕೆ 13ನೇ ವಯಸ್ಸಿಗೆ ನಾನು RSSನ ಒಳಗಡೆ ಹೋದೆ. ಆಗ ನನಗೆ ಅದೆಲ್ಲೂ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸುಮಾರು 40 ವರ್ಷಗಳ ಒಳಗೆ ಇದ್ದೆ. ಅದರ ನಡುವೆ ನಾನು ಬೆಂಗಳೂರಿನ RSSನ ಕಾರ್ಯಾಲಯದಲ್ಲಿದ್ದೆ. ಆ ಕಾರ್ಯಾಲಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಅನೇಕ ಹಿರಿಯರ ಹತ್ತಿರದ ಒಡನಾಟ ನನಗೆ ಬರ್ತದೆ. ಆ ಸಂದರ್ಭದಲ್ಲಿ ಕ್ಷೇತ್ರ ಮಟ್ಟದ ಒಬ್ಬ ಹಿರಿಯ, ಅವರೀಗ ತೀರ್ಕೊಂಡ್ರು, ಮೊನ್ನೆ ಅಷ್ಟೇ ತೀರ್ಕೊಂಡ್ರು. ನಿನ್ನೆ ಅಲ್ಲ ಮೊನ್ನೆ ಅವರಿಗೆ ಶ್ರದ್ಧಾಂಜಲಿ ಆಯಿತು. ಅಂದರೆ 13ನೇ ತಾರೀಕು ಅವ್ರದ್ದು ಶ್ರದ್ಧಾಂಜಲಿ ಸಭೆ ಕೂಡ ಮಾಡಿದರು. ಆ ವ್ಯಕ್ತಿಯ ಬಗ್ಗೆ ಅವರ ಕಚ್ಚೆಯರುಕತನ, ಅವರ ಏನು ಕಾಮ ಪಿಶಾಚಿತನ ನನಗೆ ಗೊತ್ತಾಯಿತು. ಆಗ ನಾನು RSSನ ಕೆಲವು ಸಣ್ಣ ಹಿರಿಯರಿಗೆ ಹೇಳಿದೆ, ಹನುಮೇಗೌಡ, ನೀನು ಈ ರೀತಿ ನೇರ ಹೇಳ್ತಾ ಇರೋದ್ರಿಂದನೇ ನೀನು ಎಲ್ರಿಗೂ ಕೆಟ್ಟವನಾಗ್ತಿದೀಯ ಅಂತ. ಹೌದು, ಆಗಾಗಲೇ ನಾನು ಈ RSSನವರ ಭ್ರಷ್ಟಾಚಾರವನ್ನು ಗಮನಿಸಿ ಅದನ್ನು ಪ್ರಶ್ನೆ ಮಾಡಿದೆ. ಎಲ್ಲಿಯವರೆಗೆ ಅಂದರೆ, ಒಬ್ಬ RSSನ ಕಟ್ಟರ್ ಕಾರ್ಯಕರ್ತ, ಅಂದರೆ RSSನಲ್ಲಿ ಸ್ವಯಂ ಸೇವಕ, ಕಾರ್ಯಕರ್ತ ಮತ್ತು ಸಂಘ ಚಾಲಕ, ಪ್ರಚಾರಕ ಅಂತ ಪ್ರಮುಖವಾದಂಥ ಜವಾಬ್ದಾರಿ ಇದೆ. ಅದರಲ್ಲಿ ಪ್ರಮುಖ ಒಬ್ಬ ಕಾರ್ಯಕರ್ತ ಒಂದೇ ಸೈಟನ್ನು 10 ಜನರಿಗೆ ನೋಂದಣಿ ಮಾಡಿ ಎಲ್ಲಾ ಕಡೆಯಿಂದ ದುಡ್ಡು ತಿಂತಾ ಇದ್ದ. ಅಂತಹ ಒಬ್ಬ ದೊಡ್ಡ ಕಳ್ಳನ ವಿರುದ್ಧ ನಾನು ಮಾತನಾಡಿದಾಗ ನಾನೇ ಕೆಟ್ಟವನಾಗ್ಬಿಟ್ಟೆ. ಅಂದ್ರೆ ಭ್ರಷ್ಟಾಚಾರದ ಮಾಡೋದೇ ಸರಿ ಅನ್ನುವಂಥದ್ದು ಒಂದು, ಅದರಿಂದಾಗಿ ಒಂದು ಸ್ವಲ್ಪ ಕೆಟ್ಟವನಾಗಿದೆ. ಇದು 94-95ರಲ್ಲಿ ನಡೆದಂತ ಘಟನೆ. ಅದಾದ ಮೇಲೆ 99ರಲ್ಲಿ ಈ ಕ್ಷೇತ್ರ ಅಂದ್ರೆ ಕೇರಳ, ಕರ್ನಾಟಕ, ಆಂಧ್ರ, ತಮಿಳುನಾಡು 4 ರಾಜ್ಯಗಳಿಗೆ ಕ್ಷೇತ್ರ ಪ್ರಚಾರಕ ಅಂತ, ಕ್ಷೇತ್ರ ಕಾರ್ಯವಾಹ ಅಂತ ಆ ರೀತಿಯ ಜವಾಬ್ದಾರಿ ಇದ್ದಂಥ ಒಬ್ಬ ವ್ಯಕ್ತಿ ಕಾಮಕ ಆಗಿದ್ದ. ಅದನ್ನು ಹೇಳಿದ್ರೆ ಅದಕ್ಕೂ ಕೆಟ್ಟವನು ಅಂತ ಹೇಳಿ ಕೊನೆಗೆ ಆಯ್ತಪ್ಪ ಅಂತ ಹೇಳಿದೆ. ನಾನು ಆಗಾಗಲೇ RSSಗೆ ಬೆನ್ನು ಹಾಕುವಂತ ಎಲ್ಲ ಇದರಲ್ಲಿದ್ದೆ. ಕೊನೆಗೆ ಗೊತ್ತಾಗತ್ತೆ, ನಾನು ಯಾರ RSSನ ಪ್ರಮುಖರಿಗೆ ಹೇಳಿದ್ನಲ್ಲ ಅವ್ರಿಗೆ ಕೇಳ್ಬಿಡ್ತಾರೆ, ಏನ್ರಿ ನಿಮ್ ಪ್ರಮುಖರು ಇಂಥ ಹೆಂಗಸರ ಜೊತೆ ಎಲ್ಲೆಲ್ಲ ಇಂಥ ಕಡೆ ಹೀಗೆಲ್ಲ ನಿಂತ್ಕೊಂಡಿರ್ತಾರೆ, ನಿಮ್ ನಾಚಿಕೆ ಮಾನ ಮರ್ಯಾದೆ ಇಲ್ವಾ ಅಂತ. ಅದನ್ನು ಕೇಳಿದ್ಮೇಲೆ ಅವ್ರು ನನ್ನ ಹತ್ರ ಬರ್ತಾರೆ, ಹನುಮೇಗೌಡ್ರೆ ಏನ್ ಮಾಡೋದು, ಹೀಗೆಲ್ಲ ಆಗ್ತಾ ಇದೆ ಎಂದು ನೀವು ಹೇಳಿದ್ ನಾವು ಅವತ್ತೇ ಕೇಳಬೇಕಾಗಿತ್ತು ಅಂತ. ಆಗ ಶುರು ಹಚ್ಕೊಳುತ್ತೆ. ಅದಕ್ಕೆ ನಾನೇ ದಾರಿಯನ್ನು ಹೇಳ್ಕೊಡ್ತೀನಿ, ಸಂಘದ ಮರ್ಯಾದೆ ಉಳಿಸುವಂತ ಕೆಲಸವನ್ನ ಅವತ್ತಿನ ಕಾಲಕ್ಕೆ ಮಾಡ್ತೀನಿ. ಆಮೇಲೆ ಬರ್ತಾ ಗೊತ್ತಾಗತ್ತೆ RSSನಲ್ಲಿ ಸಲಿಂಗಕಾಮಿಗಳಿದ್ದಾರೆ ಅಂತ. ನಾನು ಯಾರಿಗೆ ಅವತ್ತು ಹೇಳಿದ್ನಲ್ಲ ಅವರು ಇವತ್ತು ಕ್ಷೇತ್ರೀಯ ಪ್ರಚಾರಕ, ಕ್ಷೇತ್ರ ಪ್ರಚಾರಕ. ಈಗ ಯಾರು ಸಲಿಂಗ ಇವರಿದ್ರಲ್ಲ, ಕಾಮುಕ ಇದ್ರಲ್ಲ, ಅವರು ಇತ್ತೀಚೆಗೆ ಅಷ್ಟೇ ತೀರ್ಕೊಂಡ್ರು. ಈ ರೀತಿ ಒಂದು ಅಕ್ರಮಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಯಿತು. ಆ ಜಾಸ್ತಿ ಆಗಿರೋದು ಎಲ್ಲಿವರೆಗೆ ಬಂತು ಅಂತ ಹೇಳಿದ್ರೆ, ನೀವು ನೋಡಿದಿರಿ RSSನ ಕಟ್ಟಾಳುಗಳೇ ಇವತ್ತು ಏನು ವಿಧಾನಸೌಧದ
ಶಕ್ತಿ ಸೌಧದಲ್ಲಿ ಬ್ಲೂ ಫಿಲ್ಮ್ಗಳು ನೋಡಿದ್ರು, ಯಾರೋ ಒಬ್ಬ ಪ್ರೇಮ ಪಾಶಕ್ಕೆ ಬಿದ್ದು ಪ್ರೇಮದ ದಾಸ ಆಗೋಗ್ತಾನೆ, ಪ್ರೇಮ ದಾಸ ಅಂತ ಆಗ್ತಾನೆ. ಅವನ ಘಟನೆ ನಾನು ವಿವರವಾಗಿ ಬರ್ತಿದ್ದೀನಿ. ಮೈಸೂರಿನ ಆ ವ್ಯಕ್ತಿ ಹೇಗೆ ಪ್ರೇಮ ದಾಸ ಆಗ್ತಾನೆ ಅಂತ ಹೇಳಿ. ಮತ್ತೊಬ್ರು ಸಲಿಂಗ ಕಾಮದ ಕಾರಣಕ್ಕಾಗಿ ಗೊಳೋ ಅಂತ ಕಣ್ಣೀರಿಡ್ತಾರೆ ವಿಧಾನಸೌಧದಲ್ಲಿ, ನನ್ನ ಮೇಲೆ ಹೀಗೆಲ್ಲ ಬಂದ್ಬಿಡ್ತು ಅಂತ. ಇವೆಲ್ಲವೂ ವಿಡಿಯೋಗಳು ಬೇಕಾದಷ್ಟು ಓಡಾಡಿದಾವೆ. ನಾನೇನು ಸುಳ್ಳು ಹೇಳ್ತಾ ಇಲ್ಲ, ಮಾಧ್ಯಮದಲ್ಲಿ ಬಂದಿರೋದನ್ನು ನಾನು ಹೇಳ್ತಾ ಇದ್ದೀನಿ. ಹೀಗೆ ಒಂದು ಕಡೆ ಸಲಿಂಗ ಕಾಮ, ಇನ್ನೊಂದು ಕಡೆ ಅತ್ಯಾಚಾರ. ಇನ್ನೂ ಅಥೆಂಟಿಕ್ ಆಗಿ ನಾನೇ ಹೇಳೋದಲ್ಲ, ಸಂಘದವರೇ ಮಾಡಿದ್ದೇನು ಅಂದರೆ RSSನ ಕೇಡರ್ನಲ್ಲಿ ತುಂಬ ಮೇಲ್ಮಟ್ಟದ್ದು ಪೂಜನೀಯ ಅಂತ ಹೇಳ್ತಾರೆ, ಅಂದರೆ ಸರಸಂಘ ಚಾಲಕರಿಗೆ. ಅದು ಯಾವ ಲೆಕ್ಕಂದ್ರೆ ಪೂಜನೀಯ ಗೊತ್ತಿಲ್ಲ ನನಗೆ, ವ್ಯಕ್ತಿ ಪೂಜೆ ಇಲ್ಲ ಅಂತಾರೆ, ಆದರೆ ಪೂಜನೀಯ ಶಬ್ದವನ್ನು ಬಳಕೆ ಮಾಡಬೇಕು. ಅದನ್ನು ಬಿಟ್ಟರೆ ಸರಕಾರ್ಯವಾಹ ಅಂತ ಹೇಳ್ತಾರೆ, ಅಂದರೆ 2 ಮತ್ತು 3. ಈ 3ನೇ ಸ್ಥಾನದಲ್ಲಿದ್ದಂತಹ ಒಬ್ಬ ವ್ಯಕ್ತಿ ಕಣ್ಣನಂತ ಸರಕಾರ್ಯವಾಹ, ಸಹ ಸರಕಾರ್ಯವಾಹ, ಆತ ವಿಚ್ಛೇದಿತ ಒಬ್ಬ ಮಹಿಳೆಯನ್ನ ಅಕ್ರಮವಾಗಿ 10 ವರ್ಷ ಅನುಭವಿಸ್ತಾರೆ. ಅವ್ರಿಗೆ ಗೊತ್ತಿರ್ತದೆ, ಎಲ್ಲ ಸಂಘದವ್ರಿಗೆ ಗೊತ್ತಿದ್ದು ಕೂಡ ಅವ್ರನ್ನ ಕಿತ್ತಾಕಲ್ಲ, ಹಾಗೇ ಅನುಭವಿಸ್ಕೊಂಡು ಬರ್ತಾರೆ. ಅವರನ್ನ 2014ರಲ್ಲಿ ಕಿತ್ತಾಕ್ತಾರೆ. ಅದನ್ನ ಹೆಸರು ಸಹಿತ ನಾನು ಬರೆದಿದ್ದೀನಿ. ಇಂಥವು ಒಂದಲ್ಲ ಎರಡಲ್ಲ ಹಲವಾರು ಘಟನೆಗಳು ಘಟಿಸಿದವೆ. ಸಲಿಂಗ ಕಾಮವನ್ನ ಒಬ್ಬ ವ್ಯಕ್ತಿ, ಅಂದ್ರೆ ರಾಜ್ಯ ಮಟ್ಟದ ಒಬ್ಬ ವ್ಯಕ್ತಿ ಸಲಿಂಗ ಕಾಮ, ಅವರು ದೊಡ್ಡ ಇಂಡಸ್ಟ್ರಿಯಲಿಸ್ಟು. ನನ್ನ ಮಗ ಒಂದು ಸ್ವಲ್ಪ RSSನ ಸಂಪರ್ಕದಲ್ಲಿ ಇದ್ದು ಬರಲಿ ಅಂತ ಹೇಳಿ ಅವ್ರನ್ನ RSSಗೆ ಪ್ರಚಾರಕ್ಕಾಗಿರಲಿ ಅಂತ ಕಳಿಸ್ಕೊಡ್ತಾರೆ. ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಬರುವ ನಡುವೆ ಅವನಿಗೆ ಸಲಿಂಗ ಕಾಮದ ಇದನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಮಾಡಿಬಿಡ್ತಾರೆ. ಅವನಿಗೆ ಏನೋ ಒಂಥರ ಮುಜುಗರ ಆಗತ್ತೆ, ಆದರೂ ಸಹಿಸ್ಕೊಂಡು ಹೋಗ್ತಾನೆ. RSSನ ಕಚೇರಿಯಲ್ಲಿ ಇರ್ತಾನೆ. ರಾತ್ರಿ ಅವನಿಗೆ ಮತ್ತೆ ಸಲಿಂಗ ಕಾಮ ಆಗತ್ತೆ. ಕೊನೆಗೆ ಅವನು ಹೇಳದೆ ಕೇಳದೆ ಎದ್ನೋ ಬಿದ್ನೋ ಓಡೋಗ್ಬಿಡ್ತಾನೆ, ಅಪ್ಪನ ಮನೆಗೆ ಹೋಗಿ ಎಲ್ಲ ಹೇಳ್ಬಿಡ್ತಾನೆ, ಹುಬ್ಬಳ್ಳಿಗೆ ಹೋಗಿ. ಆಮೇಲೆ ಅವರು ಇಂಡಸ್ಟ್ರಿಯಲಿಸ್ಟು ಸಿಟ್ಟಿಗೆದ್ದು ಬೈದು ಎಲ್ಲ ಕರೀತಾರೆ, ಬರ್ತಾರೆ, ಕಾಲು ಹಿಡ್ಕೊಂಡು ಕೂತ್ಕೊಂತಾರೆ. ಒಬ್ಬರು ಬೇಂಡೆ ಅಂತ ಇದ್ದಾರೆ. ಆ ಬೇಂಡೆ ಅನ್ನೋಂಥವ್ರು ಆ ಇಂಡಸ್ಟ್ರಿಯಲಿಸ್ಟ್ ಕಾಲನ್ನು ಹಿಡ್ಕೊಂಡು ಅರ್ಧ ಗಂಟೆ ಕೂತ್ಕೊಂತಾರೆ, ಇದನ್ನು ಹೊರಗಡೆ ಹಾಕಬೇಡಿ ಅಂತ. ಯಾಕೆ ಅಂತ ಹೇಳಿದ್ರೆ, ನಂದೇನಾದ್ರೂ ನೀನೇ ನನ್ನ ಹೊರಗಡೆ ಹಾಕಿದ್ರೆ ನಿನ್ನ ದುಡ್ಡಿನ ಅಕ್ರಮವನ್ನು ನಾನು ಹೊರಗಡೆ ಹಾಕ್ತೀನಿ ಅಂತ ಹೇಳಿ ಯಾರು ಆ ಸಲಿಂಗ ಕಾಮ ನಡೆಸ್ತಾನಲ್ಲ, ಒಬ್ಬ ದಡೂತಿ ಮೀಸೆ ವ್ಯಕ್ತಿ, ಅವನು ತುಂಬ ದೊಡ್ಡ ಪೋಸ್ಟಲ್ಲಿ ಇದ್ದಾನೆ. ಅದೆಲ್ಲ ಇನ್ನು ಸಾಕಷ್ಟು ಅಕ್ರಮಗಳು ತೆಗಿಬೇಕಾಗಿದೆ, ಇರಲಿ ಅದನ್ನ. ಆ ಹಿನ್ನೆಲೆಯಿಂದ ಆ ಘಟನೆಯ ಒಂದೇ ಕಾರಣಕ್ಕೋಸ್ಕರ ಇಡೀ ಹುಬ್ಬಳ್ಳಿಯಲ್ಲಿ ಪ್ರಚಾರಕ ಅನ್ನೋಂಥವ್ರನ್ನ ಮನೆಗೆ ಸೇರಿಸಲ್ಲ. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಕಾಗದ ಪತ್ರಗಳು ನನ್ನ ಹತ್ರ ಇದ್ದಾವೆ. ಆ ಸಂದರ್ಭದಲ್ಲಿದ್ದಂತಹ ಓವೇ ಶೇಷಾದ್ರಿ ಅವರಿಗೆ ಪತ್ರ ಬರೆದಿರುವಂತಹ ಅನೇಕ ಪತ್ರಗಳಿದ್ದಾವೆ. ಅಂದ್ರೆ ಈ ತರದ ಅನೇಕ ಅತ್ಯಾಚಾರ, ಅನಾಚಾರ, ವ್ಯಭಿಚಾರ ಇವೆಲ್ಲವೂ ಕೂಡ RSSನ ಅನೇಕ ವ್ಯಕ್ತಿಗಳಲ್ಲಿದೆ. ನಿಮಗೆ ಒಂದು ತಮಾಷೆಯಾಗಿ ಆಗಾಗ್ಗೆ ಬರ್ತಿರ್ತದೆ, ಮಂಗಳೂರಿನ ಭಟ್ಟ ಓಮ್ನಿ ಕಾರನ್ನ ಅಳ್ಳಾಡಿಸ್ತಿದ್ದ ಅನ್ನೋಂಥದ್ದು ಆಗಾಗ್ಗೆ ಬರ್ತಿರ್ತದೆ. ಮಂಗಳೂರು ಭಟ್ಟ ಅಂದ್ರೆ ಯಾರು ಅಂತ ಗೊತ್ತು? ಆ ರೀತಿ ಇವತ್ತಿಗೂ ಬರ್ತಾ ಇರ್ತದೆ. ಅವರು ಒಬ್ರಲ್ಲ ಇಬ್ರಲ್ಲ 16 ಜನರನ್ನು ಅನುಭವಿಸಿದ್ದಾರೆ ಅನ್ನೋಂಥ ಮಾತುಗಳು ಕೂಡ ಇದೆ. ಇದನ್ನು ಹೇಳ್ತಾ ಹೋದ್ರೆ ಬರೇ ಅದನ್ನೇ ಒಂದು ಎಪಿಸೋಡ್ ಮಾಡಬಹುದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಒಬ್ರು ಮೊನ್ನೆ ಆತ್ಮಹತ್ಯೆ ಮಾಡ್ಕೋತಾರೆ. ಹೌದು ಹೌದು, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಸತ್ಯ ಇರೋದಕ್ಕೇನೆ ಏನಾಗತ್ತೆ ನೋಡಿ, RSSನ ಇದರಲ್ಲಿ ಈಗ ನಾನು 13ನೇ ವಯಸ್ಸಿಗೆ ಹೋದೆ, ನನಗೇನು ಹೆಚ್ಚಿಗೆ ಗೊತ್ತಿರಲಿಲ್ಲ. ಅವತ್ತಿನ ದಿನದಲ್ಲಿ ಏನೋ ಅಕಸ್ಮಾತ್ ಸಣ್ಣ ಪುಟ್ಟ ಘಟನೆ ಘಟಿಸಿದ್ರೆ ಅದು ವ್ಯಕ್ತಿಯ ದೋಷ ಅಂತ ಬಿಟ್ಬಿಡ್ತೀವಿ ನಾವು. ಯಾಕೆಂದ್ರೆ ನಮ್ಗೆ ಹೇಳ್ಕೊಡೋದೇ ಅದು, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಹಾಗಾಗಿ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ಮುಂದೆ ಹೋಗ್ತೀವಿ. ಮುಂದೆ ಹೋಗೋ ಅಷ್ಟೊತ್ತಿಗೆ ಅನೇಕ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ನಮಗೆ ವಿರೋಧ ಬಂದಿರ್ತದೆ, ನಮ್ಮ ಸಂಬಂಧಿಕರು ವಿರೋಧ ಬಂದಿರ್ತದೆ. ಅದನ್ನೆಲ್ಲ ಧಿಕ್ಕರಿಸಿ ಹೋಗಿರ್ತೀವಿ, ಮುಂದೆ ಹೋಗಿರ್ತೀವಿ, ಹಿಂದೆ ಬರ್ಲಿಕ್ಕಾಗಲ್ಲ. ಅನಿವಾರ್ಯವಾಗಿ ಅಲ್ಲಿ ಕಂಟಿನ್ಯೂ ಆಗಬೇಕಾಗುತ್ತೆ. ಆಗ ಆ ಪರಿಸ್ಥಿತಿ ನಾವು ತುಂಬ ಬೆಳೆದ್ಬಿಟ್ಟಿರ್ತೀವಿ. ನಾನು ಈ ತಪ್ಪನ್ನು ಅವತ್ತೇ ಸರಿ ಮಾಡ್ಕೋಬೇಕಾಗಿತ್ತಲ್ಲ, ಪಶ್ಚಾತ್ತಾಪ ಬರುತ್ತೆ. ಆ ಪಶ್ಚಾತ್ತಾಪದಲ್ಲಿ ಇದರಲ್ಲಿ ನಾನು ಇಂಥ ಅಕ್ರಮಗಳಲ್ಲಿ ಇನ್ನೂ ಸಹಿಸ್ಕೊಂಡು ಹೇಗೆ ಬದುಕೊಂಡಿರಲಿ, ಅದೇ ವ್ಯಕ್ತಿ ಅವನ ಮುಂದೆನೇ ಓಡಾಡಬೇಕು, ಅವನ ಮುಂದೆನೇ ಕೈ ಕಟ್ಕೊಂಡು ನಿಂತ್ಕೋಬೇಕು. ಯಾಕೆಂದ್ರೆ ನಂದೆಲ್ಲ ವೀಕ್ನೆಸ್ ಅವ್ರಿಗೆ ಗೊತ್ತಿದೆ. ಅದಕ್ಕೆ
ನಾನು ಅವನ ಹತ್ರ ಅವಮಾನವನ್ನು ಅನುಭವಿಸೋದಕ್ಕಿಂತ ಸಾಯದ ಮೇಲೂ ಅಂತ ಆತ ಸತ್ತಿದ್ದಾನೆ. ಹೇಳ್ಕೊಳ್ಲಿಕ್ಕಾಗದೆ ಅದೇ ಕಾರಣಕ್ಕೆ ಅವನು ಪತ್ರವನ್ನು ಬರೆದಿಟ್ಟಿದ್ದಾನೆ. ಇದು ಒಂದಲ್ಲ, ಇಂಥವು ಅನೇಕವಿದಾವೆ. RSS ನಲ್ಲಿ ಇಂಥದ್ದು ಇಲ್ಲ ಅನ್ನೋಂಗಿಲ್ಲ, ಎಲ್ಲವೂ ಇದೆ. ಅದಕ್ಕೆ ಒಂದೇ ಒಂದು ಶಬ್ದದಲ್ಲಿ ನಿಮಗೆ ಹೇಳಬೇಕು ಅನ್ನೋದಾದರೆ, ಮೋಹನ ಭಾಗವತರು ಆಗಾಗ್ಗೆ ಹೇಳ್ತಿರ್ತಾರೆ, ಅನೇಕ ಕಾರ್ಯಕರ್ತರು ಭಾಷಣಗಳಲ್ಲಿ ಹೇಳ್ತಿರ್ತಾರೆ, RSS ಏನೂ ಮಾಡಲ್ಲ, ಆದರೆ ಸ್ವಯಂ ಸೇವಕ ಎಲ್ಲ ಮಾಡ್ತಾನೆ. ಎಲ್ಲ ಮಾಡ್ತಾನೆ ಅಂದರೆ ಕೊಲೆ, ಸುಲಿಗೆ, ಅತ್ಯಾಚಾರ, ಅನಾಚಾರ, ವ್ಯಭಿಚಾರ ಎಲ್ಲ ಮಾಡ್ತಾನೆ ಅಂತ ಮಾಡಿರುವಂತವ್ರು ಎಲ್ಲರೂ ಕೂಡ ಇವತ್ತು ಕಣ್ಮುಂದೆ ಇದ್ದಾರೆ. ಲೈಕ್ ಮುಖ್ಯವಾಗಿ ಇವಾಗ ಪತ್ರ ಬರೆದಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಬಿಜೆಪಿ ಅವರು ಯಾಕೆ ಕೆರಳಿಕೆಂಡ ಆಗ್ತಾ ಇದ್ದಾರೆ ನೋಡಿ, ಇದು ನಗಬೇಕೋ ಅಳಬೇಕೋ ಗೊತ್ತಿಲ್ಲ. RSSನವರು ಎಲ್ಲೇ ನಿಂತುಕೊಳ್ಳಿ, ಯಾರೇ ಸಿಕ್ಲಿ, ಅವರಿಗೆ ಕುಯ್ತಾರೆ ಅಂದರೆ ಅಷ್ಟು ಕುಯ್ತಾರೆ. ಯಾಕೆ ಅಂತಂದ್ರೆ ಅವ್ರ ಹತ್ರ ಅವ್ರದ್ದು ಮಾತೇ ಬಂಡವಾಳ. RSSನವ್ರದ್ದು. ನಾನು ಅಲ್ಲೇ ಬೆಳೆದು ಬಂದಿರೋರು. ನಿಮಗೆ ನಾನು ಮಾತನಾಡೋದ್ರಲ್ಲೇ ನಿಮ್ಗೆ ಗೊತ್ತಾಗತ್ತಲ್ವಾ ನನ್ನ ಮಾತುಗಳು ಹೇಗೆ ಉರುಳಿ ಉರಿದ ಹಾಗೆ ಒಂದೊಂದೇ ಬರ್ತಾ ಇದೆ ಅಂತ. ನಮ್ಮ RSSನವರಿಗೆ ಮಾತೇ ಬಂಡವಾಳ. ಇಂತಹ RSSನ ಬಂಡವಾಳ ಇರುವಂತಹ RSSನವರು RSS ಮೇಲೆ ಆರೋಪ ಬಂದಾಗ ಮಾತನಾಡಲ್ಲ. ಯಾಕೆ ಅಂದರೆ ಇದು ಕಳ್ಳರು ಸಂತೆಗೆ ಹೋಗ್ತದೆ ಅಂತ ಒಂದು ಗಾದೆ ಇದೆ. ಹಾಗೆ RSS ಮೇಲೆ ಆರೋಪ ಬಂದಾಗೆಲ್ಲ ಮಾತನಾಡೋದು ಬಿಜೆಪಿಯವರು. ಬಿಜೆಪಿಯ ಮೇಲೆ ಬಂದಾಗ ಆರೋಪ ಬಂದಾಗ ಮಾತನಾಡೋರೆಲ್ಲ RSSನವರು. ನೋಡಿ, ಬಿಜೆಪಿಯವರ ಭ್ರಷ್ಟಾಚಾರ, ಅನಾಚಾರ, ವ್ಯಭಿಚಾರ ಇದೇನಾದರೂ ಬಂದ್ರೆ ಅವಾಗ RSSನ ಎಲ್ಲ ಹಂತದ ಕಾರ್ಯಕರ್ತರು ಪಾಕಿಗೆ ಹೋಗುವ ಅದು ಇದು ಎಲ್ಲಾ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಇದೇನ ಇವ್ರ ಸಭ್ಯತೆ? ಇದೇನ ಇವ್ರ ಸಂಸ್ಕೃತಿ? ನನ್ನ ಹತ್ರ ಎಲ್ಲ ಶಬ್ದ ಬಳಕೆ ಮಾಡಿರೋದು, ನನ್ನ ಹತ್ರ ಎಲ್ಲ ಸ್ಕ್ರೀನ್ ಶಾಟ್ ಇದೆ ನನ್ನ ಹತ್ರ. ಅವರು ಡಿಲೀಟು ಮಾಡಿರ್ಬೋದನ್ನ ಕೆಲವೆಲ್ಲ, ಗೊತ್ತಿಲ್ಲ ನನಗೆ. ಪ್ರತಿನಿತ್ಯ ನಿನ್ನ ಹೋಗಿದಾಳ, ನಿನ್ಗೆ ಎಲ್ಲಾ ಶಬ್ದಗಳನ್ನ ಅದನ್ನ ನಾನು ಹೇಳ್ಕೊಳ್ಳಿಕ್ಕೆ ನನಗೆ ಜಾಸ್ತಿ ಆಗುತ್ತೆ. ಇಂಥ ಶಬ್ದಗಳನ್ನ ಬಳಕೆ ಮಾಡ್ತಾರೆ. ಇದು ಅವರ ಸಭ್ಯತನ, ಅವರ ಸಂಸ್ಕೃತಿನ. ಆದರೂ ಇದನ್ನೇ ಹೇಳ್ತಾರೆ ಬಿಜೆಪಿಯವರು. ಅಂದ್ರೆ ಒಂದು RSS ಅನ್ನ ಮಾತನಾಡಿದಾಗ ಬಿಜೆಪಿಯವರು ಬಂದು ಹೇಳ್ತಾರೆ, ನಿನಗೆ ದಮ್ಮಿದ್ರೆ, ತಾಕತ್ತಿದ್ರೆ, ಧೈರ್ಯ ಇದ್ರೆ ಅಂತ ಹೇಳಿ ಬಿಜೆಪಿಯವರು ಮಾತನಾಡ್ತಾರೆ. ಈ ಬಿಜೆಪಿಯವ್ರದ್ದು ಏನಾದರೂ ಇದ್ರೆ RSSನವರು, ನಾನು ಆಗ್ಲೇ ಹೇಳಿದ್ನಲ್ಲ, ಇದು ಅದು ಅಂತೇಳಿ ಎಲ್ಲ ಹೊಲಸು ಶಬ್ದಗಳನ್ನ ಬೈತಾರೆ. ಇದನ್ನು ಮಾಡುವ ಉದ್ದೇಶ ಏನು ಅಂದ್ರೆ, ಯಾರು ಯಾವ ರೀತಿಯ ಆರೋಪಗಳೇ ಇರಲಿ, ಅವರ ಮಾನಸಿಕ ಧೈರ್ಯವನ್ನ, ಅವರ ಧೈರ್ಯ, ಅವರ ಆತ್ಮವಿಶ್ವಾಸ, ಅವರ ಮಾನಸಿಕತೆಯನ್ನು ಕುಗ್ಗಿಸೋದಕ್ಕೋಸ್ಕರ ಎಲ್ಲ ಶಬ್ದಗಳನ್ನು ಬಳಕೆ ಮಾಡ್ತಾರೆ. ಅಷ್ಟೇ ಅಲ್ಲ, ಅವ್ರ ಫ್ಯಾಮಿಲಿಯನ್ನು ತಗೊಳ್ತಾರೆ. ಪ್ರಿಯಾಂಕ ಖರ್ಗೆ ಅವರು ಮಾತನಾಡಿರ್ಬೋದು, ಪ್ರಿಯಾಂಕ ಖರ್ಗೆ ಪತ್ರ ಬರೆದಿರ್ಬೋದು. ಅದು ಅವರ ಸಾಂವಿಧಾನಿಕ ಒಂದು ರೈಟ್ಸು ಅಥವಾ ಅದು ಒಂದು ಪೊಸಿಷನ್, ಅವ್ರು ಕೂತಿರುವಂಥ ಸ್ಥಾನಮಾನದ ಹಿನ್ನೆಲೆಯಲ್ಲಿ ಅವರಿಗೆ ಪವರ್ ಇದೆ. ಆ ಪತ್ರವನ್ನು ಬರೆದಿದ್ದಾರೆ. ಓಕೆ, RSS ಅಲ್ಲಿ ಒಳ್ಳೆ ಸಂಸ್ಕಾರ, ಒಳ್ಳೆ ವಿಚಾರಗಳು, ದೇಶ ಪ್ರೇಮ ಹೀಗೆ ಕಲಿಸ್ಕೊಡ್ತಾರೆ ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಆದ್ರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದಿದ್ದಾರೆ ಅನ್ನುವಂಥ ವಿಷಯ ಯಾವಾಗ ವಿವಾದ ಸೃಷ್ಟಿ ಆಗುತ್ತೆ, ಅವಾಗಿನಿಂದ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಬೆದರಿಕೆ ಕರೆಗಳು ಬರ್ತಾ ಇದಾವೆ. ಇವತ್ತು ಬೆಳಿಗ್ಗೆ ಲೈಕ್ ಸಾಕ್ಷಿ ಸಮೇತವಾಗಿ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ದಾರೆ. ಇದಕ್ಕೇನ್ ಹೇಳ್ತೀರಾ? ನೋಡಿ, RSSನಲ್ಲಿ ಹೇಳ್ಕೊಡುವಂಥದ್ದು ದೇಶಭಕ್ತಿ, ತ್ಯಾಗ, ಸೇವೆ, ಪ್ರಾಮಾಣಿಕತನ, ಸಚ್ಚಾರಿತ್ರ್ಯ, ಸಭ್ಯತೆ, ಸಂಸ್ಕೃತಿ, ಧರ್ಮ, ಸಂಸ್ಕಾರ ಎಲ್ಲವೂ ಸತ್ಯನೇ. ಆದರೆ ಇದೆಲ್ಲವೂ ಏನು ಅಂತಂದ್ರೆ, ನಾನು ಆಗಲೇ ಪ್ರಾರಂಭದಲ್ಲಿ ಹೇಳಿದೆ, ಒಂದು ಲೋಟ ಹಾಲಿಗೆ ಒಂದೇ ಒಂದು ತೊಟ್ಟ ವಿಷ ಹಾಕದ ಹಾಗೆ ಈ ಎಲ್ಲವೂ ಕೂಡ ಎಲ್ಲಿಗೆ ಸೀಮಿತ ಆಗಿದೆ ಅಂತ ಹೇಳಿದ್ರೆ, ಅದು ಬಿಜೆಪಿ ಅನ್ನುವಂತಹ ಅಧಿಕಾರ ಮದದ, ಆ ಧರ್ಮದ ಮತಾಂಧತೆಯ ಒಂದು ವಿಷ ಆ ಹಾಲಿನಲ್ಲಿ ಸೇರಿಸ್ತಾರೆ. ವರ್ಷ ಪೂರ್ತಿ ಮಾಡಿಸ್ತಾರೆ, ಆಮೇಲೆ ಅದನ್ನ ಆ ವಿಷವನ್ನು ಸೇರಿಸ್ತಾರೆ. ಇಲ್ಲಿ ಒಂದು ಭಾಗ ನಾನು ಹೇಳಲೇಬೇಕಾಗತ್ತೆ. ಇದು ಮತಾಂಧತೆಯ ಒಂದು ಎಕ್ಸ್ಟ್ರೀಮ್ ಅಂತ ಹೇಳಬೇಕಾಗತ್ತೆ. RSSನವರು ರೂಟ್ ಮಾರ್ಚ್ ಮಾಡಬೇಕಾದ್ರೆ ಆ ರೂಟ್ ಮಾರ್ಚ್ ದಾರಿಯಲ್ಲಿ ಒಂದು ಮಸೀದಿ ಬರಲೇಬೇಕು, ಆ ಮಸೀದಿ ಮುಂದೆ ಹೋಗಲೇಬೇಕು, ಆ ಮಸೀದಿ ಮುಂದೆ ಜನ ಸೇರಲೇಬೇಕು, ಆ ಜನ ಜೈ ಶ್ರೀರಾಮ್ ಹಾಕಲೇಬೇಕು. ಇದು ಒಂದು ಭಾಗ. ಆದರೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕೋಮಿನ ಅಂದರೆ ಮುಸಲ್ಮಾನರು ಕೂಡ ಅದೇ ಮತಾಂಧತೆ ಇರುವಂತಹ ಒಂದಷ್ಟು ಜನ ನಮ್ಮ ಮಸೀದಿ ಮುಂದೆ ಅವ್ರು ಯಾಕೆ ಬರಬೇಕು ಅಂತ ಆ ಒಂದು ಗುಂಪು, ಅದು ಒಂದು ಎಕ್ಸ್ಟ್ರೀಮೇ. ಇದು ಮತಾಂಧತೆಯೇ, ಅದು ಮತಾಂಧತೆಯೇ. ದುರ್ದೈವ ಈ ಎರಡೂ ಕಾರಣದಿಂದಾಗಿ ಈ RSSನ ಸಂಸ್ಕಾರ ಅಂತ ಹೇಳಿದ್ನಲ್ಲ, ಅದು ಅಲ್ಲಿ ಆ 95% ಇರುತ್ತಲ್ಲ, ಅದಕ್ಕೆ ಮತಾಂಧತೆಯ ಆ ಒಂದು ಅಮಲು ಅವರಿಗೆ ಹೇರಿಬಿಡುತ್ತೆ.
ಮುಸಲ್ಮಾನರು ಅಂದ್ರೆ ನಮ್ಮ ದ್ವೇಷಿಗಳು, ನಮ್ಮ ಶತ್ರುಗಳು, ನಮ್ಮ ಹಿಂದೂ ವಿರೋಧಿಗಳು. ಇವ್ರು ಯಾಕೆ ಮಾಡ್ತಾರೆ ನನಗೂ ಏನು ಗೊತ್ತಿಲ್ಲ. ಇವ್ರು ಮಾಡಿದ್ರೆ ಎಲ್ಲಾ ಕಡೆ ಮಾಡ್ತಾರೆ ಅಂತ ಇಲ್ಲ, ಕೆಲವರು ಎಲ್ಲೋ ಮಾಡ್ತಾರೆ, ಅಥವಾ RSS ನವರೇ ಮಾಡಿಸ್ತಾರ ಗೊತ್ತಿಲ್ಲ ನನಗೆ. RSS ನಲ್ಲಿ ಒಂದು ಮುಸ್ಲಿಂ ರಾಷ್ಟ್ರೀಯ ಮುಸ್ಲಿಂ ಮಂಚ್ ಅಂತ ಇದೆ. RSS ನ ಒಳಗಡೆ ಇದೆ, RSS ನ ಸಂಘ ಪರಿವಾರದ ಭಾಗದಲ್ಲಿ ಅದು ಒಂದಿದೆ. ಅವರು ಅದಕ್ಕೋಸ್ಕರನೇ ಇಂಥವ್ರನ್ನ ಅಲ್ಲಿ ಕಳಿಸಿ ಅಲ್ಲಿ ಕಲ್ಲು ಹೊಡೆಸ್ತಾರ ಗೊತ್ತಿಲ್ಲ. ಹೊಡೆಸ್ತಾರೆ ಅನ್ನೋದು ಈಗಾಗಲೇ ಒಂದಷ್ಟು ಸಾಬೀತು ಕೂಡ ಆಗಿದೆ. ಸಿಂದಗಿಯಲ್ಲಿ ಧ್ವಜ ಕಟ್ಟೋರು ಯಾರಪ್ಪ ಅಂದ್ರೆ RSS ನ ಕಾರ್ಯಕರ್ತರೆ. ಮಂಗಳೂರಿನ ಅನೇಕ ದೇವಸ್ಥಾನಗಳಿಗೆ ಹಸುವಿನ ತಲೆ ಎಸ್ತೋರು ಯಾರಪ್ಪ ಅಂದ್ರೆ ಇದೇ RSS ನವರೇ. ಅಲ್ಲಿ ಕೆಲವು ಮಸೀದಿಗಳಿಗೆ ಇದನ್ನ ಎಸ್ತವ್ರು ಯಾರಪ್ಪ ಅಂದ್ರೆ ಇದೇ RSS ನ. ಬ್ಯಾಕ್ ಗ್ರೌಂಡ್ ಯಾರು? RSS ನವರೇ. ಅವರು ಕೆಲವರು ಮುಸಲ್ಮಾನರು ಇರ್ತಾರೆ, ಇನ್ ಕೆಲವರು ಹಿಂದೂಗಳು ಇರ್ತಾರೆ. ಇದರಲ್ಲಿ ಶಿವಮೊಗ್ಗದಲ್ಲಿ ಕಲ್ಲು ಹೊಡೆದವ್ರು ಯಾರು ಅಂದ್ರೆ ಈ ರಾಷ್ಟ್ರೀಯ ಮುಸ್ಲಿಂ ಮಂಚ್ನವರೇ. ಸಿಕ್ಕಾಕೊಂಡ್ರೆ ಬಿಡಿಸ್ಕೊಂಬರ್ತಾರೆ, ಸಿಕ್ಕಾಕೊಳ್ಳಿಲ್ಲ ಅಂದ್ರೆ ಗಲಭೆ ಆಗುತ್ತೆ, ಹೆಣ ಬೀಳುತ್ತೆ. ಆ ಹೆಣವನ್ನ ಇವರು ಬಳಕೆ ಮಾಡ್ಕೊಳ್ತಾರೆ. ಈ ರೀತಿಯಲ್ಲಿ ಇವತ್ತು ವ್ಯವಸ್ಥಿತವಾದಂತ ಒಂದು ಸಂಚನ್ನ ಮಾಡ್ತಾ ಹೋಗ್ತಾ ಇದ್ದಾರೆ. ಅದೇ ಕಾರಣಕ್ಕೆ ದ್ವೇಷ ಅಸೂಯೆಯನ್ನ ಪ್ರಚೋದಿಸುವ, ಮತಾಂಧತೆಯನ್ನು ಹಬ್ಬಿಸಿ ಕೋಮು ಗಲಭೆಯನ್ನು ಸೃಷ್ಟಿಸುವಂತಹ ಇಂಥ RSS ನವರಿಗೆ ಅವಕಾಶ ಕೊಡಬಾರದು ಅನ್ನುವಂಥದ್ದು ಪ್ರಿಯಾಂಕಾ ಖರ್ಗೆ ಅವ್ರದ್ದು ವಿಚಾರ ಇದೆ. ಇದೇ ಕಾರಣವನ್ನ ಅಂದ್ರೆ ಅವರು ಪ್ರಶ್ನೆ ಮಾಡಿರೋದಕ್ಕೋಸ್ಕರ ಅವರಿಗೆ ಬೆದರಿಕೆ ಕರೆಗಳು ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಅತ್ಯಂತ ಮುಖ್ಯವಾಗಿ ಹೇಳಬೇಕಾಗಿರುವಂಥದ್ದು ಏನು ಅಂದ್ರೆ, ಈ ಪ್ರಿಯಾಂಕಾ ಖರ್ಗೆ ಅವರು ಪತ್ರ ಬರೆದಿದ್ದಾರಲ್ಲ, ಇದನ್ನ ಪತ್ರ ನಾನು ಬರೆದಿರುವಂತ ಪತ್ರದ ಸಾಲುಗಳನ್ನೇ ಉಲ್ಲೇಖಿಸಿ ಅವರು CMಗೆ ಪತ್ರ ಬರೆದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಪುಸ್ತಕವನ್ನ ಓದಿದ್ದು ಇದೇ ಪುಸ್ತಕ. ನಾನು ಪುಸ್ತಕ ಬರೆದು 3 ವರ್ಷ ಆಯ್ತು. ಆ 3 ವರ್ಷದ ನಂತರ ಬರೆದಂತ ಪುಸ್ತಕದ ಕೆಲವು ಸಾಲುಗಳನ್ನ ಈಗ ಹೇಳ್ತಾರೆ. ನನಗೆ ಲೈಫ್ ಥ್ರೆಟ್ ಇದ್ರು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ ಕಿತ್ಕೊಳ್ಳುತ್ತೆ. ನನ್ನ ಪುಸ್ತಕ ಓದಿದ್ದಕ್ಕೆ ಅವರಿಗೆ ಥ್ರೆಟ್ ಇದೆ ಅಂದ್ರೆ ನನಗೆ ಎಷ್ಟು ಥ್ರೆಟ್ ಇರಬೇಕು? ಒಬ್ಬ ಮಂತ್ರಿ ಅವನು ಬದುಕೋ ಸಲುವಾಗಿ ನಾನ್ ಸತ್ರು ಪರವಾಗಿಲ್ಲ, ಆದ್ರೆ ಅವರಿಗೆ 10 ಜನ ಪೊಲೀಸ್ನವ್ರು ಇರ್ಬೇಕಾ? ಇದು ದುರ್ದೈವ. ಈ ಸರ್ಕಾರಕ್ಕೆ ಕಣ್ಣು ಕಿವಿ ನಾಲಿಗೆ ಏನೂ ಇದ್ದ ಹಾಗಿಲ್ಲ. ಅನೇಕ ಜನ ಹಿರಿಯರು, ಪತ್ರಕರ್ತರು, ಸಾಹಿತಿಗಳು, ಆಮೇಲೆ ನಿವೃತ್ತ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು ಇವರೆಲ್ಲರೂ ಪತ್ರ ಬರೆದಿದ್ದಾರೆ. ಹನುಮೇಗೌಡರಿಗೆ ಜೀವ ಬೆದರಿಕೆ ಇದೆ, ಅವರಿಗೆ ವಿಶೇಷವಾದಂಥ ಪೊಲೀಸ್ ರಕ್ಷಣೆ ಕೊಡಬೇಕು ಅಂತ. ಅಷ್ಟೇಕೆ ಮಾನವ ಹಕ್ಕು ಆಯೋಗ ಆದೇಶ ಮಾಡಿದೆ. ಅಷ್ಟೇಕೆ ಈ ಗೃಹ ಸಚಿವರೇ ಖುದ್ದು ಬರೆದಿದ್ದಾರೆ, ತೀವ್ರತರವಾದಂತಹ ಕೊಲೆ ಬೆದರಿಕೆ ಹತ್ಯೆ ಸಂಚಿದೆ, ಗನ್ಮೆನ್ ಕೊಡಿ ಅಂತ. ಆದ್ರೆ ದುರ್ದೈವ ಇದೇ ಕಾಂಗ್ರೆಸ್ ಸರ್ಕಾರ ನನಗಿದ್ದಂತ ಪೊಲೀಸ್ ರಕ್ಷಣೆಯನ್ನ ಕಿತ್ಕೊಂಡಿದೆ. ಇಂಥ ಸಂದರ್ಭದಲ್ಲಿ ಪೊಲೀಸ್ ರಕ್ಷಣೆ ಬೇಕು ಅಂತ ಹೆಚ್ಚಿಗೆ ತಗೊಳ್ಳಿಕ್ಕೆ ಮಾಡಿದಾರ ಸಂಚು ಗೊತ್ತಿಲ್ಲ. ಈಗಾಗಲೇ ಅವರು ಪೊಲೀಸ್ ರಕ್ಷಣೆಯಲ್ಲೇ ಇದ್ದಾರೆ. 3-4 ಜನ ಅವ್ರಿಗೆ ಮಂತ್ರಿ ಅವ್ರಿಗಿದೆ. ಬೆದರಿಕೆ ಬಂದಿರೋದು ಸತ್ಯ, ಯಾಕೆಂದ್ರೆ ನನಗೂ ಬರ್ತಾ ಇದೆ, ಅವ್ರಿಗೂ ಬಂದಿದೆ, ಬಂದಿಲ್ಲ ಅಂತ ಏನಲ್ಲ, ಬಂದಿದೆ. ಆದರೆ ದುರ್ದೈವ ಅವರು ಆಲೋಚನೆ ಮಾಡಬೇಕಾಗಿರುವಂಥದ್ದು, ಸರ್ಕಾರ ಆಲೋಚನೆ ಮಾಡಬೇಕಾಗಿರುವಂಥದ್ದು, ಮಂತ್ರಿಗಳ ಆಲೋಚನೆ ಮಾಡಬೇಕಾಗಿರೋದು, ಎಲ್ಲರನ್ನ ರಕ್ಷಣೆ ಮಾಡುವಂಥದ್ದು. ಕೇವಲ ಮಂತ್ರಿಗಳನ್ನ ಮಾತ್ರ ರಕ್ಷಣೆ ಮಾಡೋದಲ್ಲ, ಪೊಲೀಸ್ನವ್ರು ಆಗ್ತಾರೆ. ಹನುಮೇಗೌಡರಿಗೆ ಯಾರು ಹಿಡ್ಕೊಂಡು ಹೊಡಿಲಿಲ್ಲ, ಬಡಿಲಿಲ್ಲ, ತಲೆ ಕತ್ತರಿಸಲಿಲ್ಲ ಅಂತೆ, ಅದಕ್ಕೆ ನನಗೆ ಪೊಲೀಸ್ ರಕ್ಷಣೆ ಬೇಡಂತೆ. ಇದನ್ನ ಒಬ್ಬ ಕನಿಷ್ಠ ಜ್ಞಾನ ಇರುವಂತಹ ಒಬ್ಬ ಪೊಲೀಸ್ ಅಧಿಕಾರಿ ಈ ರೀತಿ ಯೋಚನೆ ಮಾಡಲ್ಲ. ಒಬ್ಬ ಕನಿಷ್ಠ ಜ್ಞಾನ ಇರುವಂತಹ ಪೊಲೀಸ್ ಅಧಿಕಾರಿ ಅಲ್ರಿ. ಬಿಜೆಪಿಯ ಮೇಲೆ ನಾನು ಮಾನಹಾನಿ ಕೇಸ್, ₹1 ಮಾನಹಾನಿ ಕೇಸ್ ಇದೆ. ಬಿಜೆಪಿ ಸೋಲೋದು ಗ್ಯಾರಂಟಿ, ನನ್ನ ಪರವಾಗಿ ತೀರ್ಪಾಗುತ್ತೆ. ಅಂತಹ ಕಾನೂನು ಒಂದು ಕೇಸ್ ಇದ್ರೂ ಕೂಡ ಹನುಮೇಗೌಡರಿಗೆ ಯಾರು ಹಿಡಿಲಿಲ್ಲ, ಹೊಡಿಲಿಲ್ಲ, ಕೊಲೆ ಮಾಡಲಿಲ್ಲಂತೆ. ಕೊಲೆ ಮಾಡಿದ್ಮೇಲೆ ನೀವೇನ್ರಿ ರಕ್ಷಣೆ ಕೊಡ್ತೀರಾ? ಬಿಜೆಪಿಯವ್ರು ಬಂದು ಹನುಮೇಗೌಡ ನೀನನ್ನು ಕತ್ತರಿಸ್ಬಿಡ್ತೀವಿ, ಅವ್ರಿಗೇನು ತಲೆ ಕೆಟ್ಟಿದೇನ್ರಿ? ಅವರು ಮಾಜಿ ಶಾಸಕರು, ಮುಂದೆ ಮಂತ್ರಿಗಳಾಗೋರು, ಮುಖ್ಯಮಂತ್ರಿಗಳಾಗೋರು, ಅವರು ಹನುಮೇಗೌಡನಿಗೆ ಬೆದರಿಕೆ ಹಾಕಿ ಅವ್ರು ಜೈಲಿಗೆ ಹೋಗ್ತಾರ? RSS ದೊಡ್ಡ ಸಂಘಟನೆ, ಇಷ್ಟು ದೊಡ್ಡ ಹೆಸರಿರುವಂಥದ್ದು, ಹನುಮೇಗೌಡ ನಾನು ಕತ್ತರಿಸ್ಬಿಡ್ತೀನಿ ಅಂತ ಹೇಳಿ ಅವ್ರು ಜೈಲಿಗೆ ಹೋಗ್ತಾರ? ಅವ್ರು ಮಾಡಬೇಕಾದಂಥ ರೀತಿಯಲ್ಲಿ ಮಾಡ್ತಾರೆ, ಎಲ್ಲಿ ಹೇಗೆ ಬೇಕೋ ಏನು ಬೇಕೋ ಅದನ್ನು ಮಾಡ್ತಾರೆ. ಅದನ್ನ ಪ್ರಿಯಾಂಕಾ ಖರ್ಗೆ ಅವ್ರಿಗೂ ಮಾಡ್ತಾರೆ. ನಾನು ಮುಂದುವರೆದು ಹೇಳ್ತೀನಿ, ಇದೇ ಕಾಂಗ್ರೆಸ್ನವ್ರ ಮೂಲಕನೇ ಮಾಡಿಸ್ತಾರೆ, ಆಶ್ಚರ್ಯ ಇಲ್ಲ. ಅಲ್ಲಿವರೆಗೂ ಇದೆ ಅವ್ರದ್ದೇ ಆದಂಥ ಷಡ್ಯಂತ್ರಗಳಿದೆ, ಒಳಸಂಚುಗಳಿದ್ದಾವೆ. ಅಂತಹ ಒಳಸಂಚಿಗೆ ಅವರು ಏನು ಯಾವುದೇ ದಾರಿ ಹಿಡಿಯೋದಕ್ಕೂ ಆಶ್ಚರ್ಯ ಇಲ್ಲ. ಅದೇ ರೀತಿಯಲ್ಲಿ ನನ್ನನ್ನು ಕೂಡ ಹತ್ಯೆ ಮಾಡುವ ಎಲ್ಲ ಸಾಧ್ಯತೆಗಳು ಇದೆ. ಅದಕ್ಕೆ ನಾನು ಪೊಲೀಸ್ ರಕ್ಷಣೆಯನ್ನು ಕೇಳ್ತೀನಿ.
ವಿಶೇಷ ಏನು ಅಂದ್ರೆ ಇದೇ ಮುಖ್ಯಮಂತ್ರಿ ಈಗಿರುವ ಸಿದ್ದರಾಮಯ್ಯನವರು ಹನುಮೇಗೌಡರಿಗೆ 24 ಗಂಟೆಯ ಪೊಲೀಸ್ ಭದ್ರತೆ ಕೊಡಿ ಅಂತ ಶಿಫಾರಸು ಪತ್ರ ಬರೆದಿದ್ದಾರೆ. ಆದ್ರೆ ಅವರು ಮುಖ್ಯಮಂತ್ರಿ ಆದ್ಮೇಲೆ ನನ್ ಗನ್ಮೆಂಟ್ ಇಟ್ಕೊಂಡಿದ್ದಾರೆ. ನಾನು ಪತ್ರ ಬರೆದ್ರೆ ಅದಕ್ಕೆ ರಿಯಾಕ್ಷನ್ ಇಲ್ಲ. ಇಂತಹ ದುರವಸ್ಥೆ, ದಯನೀಯ ಸ್ಥಿತಿ ಇದೆ. ಇವಾಗ ಸಾಮಾನ್ಯವಾಗಿ ಬೆಂಗಳೂರು ನಗರದಲ್ಲಿ ಹೋರಾಟಗಳು, ಜಾಥೆಗಳು ಏನೇ ನಡೆದ್ರೂ ಒಂದು ಫ್ರೀಡಂ ಪಾರ್ಕ್ಗೆ ಒಂದು ಸೀಮಿತ ಮಾಡಿದ್ದಾರೆ. ಯಾಕಂದ್ರೆ ಕೋರ್ಟ್ ಕೂಡ ಅದೇ ಹೇಳಿದೆ. ಆದ್ರೆ RSS ಕರ್ನಾಟಕದೆಲ್ಲೆಡೆ ರಸ್ತೆಯಲ್ಲಿ ಪಥಸಂಚಲನ ಮಾಡಿದ್ದಾರೆ. ಇವ್ರಿಗೆ ಹೆಂಗ್ ಪರ್ಮಿಷನ್ ಯಾರು ಕೊಟ್ರು, ಯಾಕೆ ಕೊಟ್ರು, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಸರ್? ನೋಡಿ, ಇದು 2 ಭಾಗ ಇದೆ. ಒಂದನೇದು ಬೆಂಗಳೂರಿಗೆ ಮಾತ್ರ ಸೀಮಿತವಾದದ್ದು, ಇನ್ನೊಂದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು. ಪೊಲೀಸ್ ಮ್ಯಾನ್ಯುಯಲ್ ಇರೋದು ಒಂದೇ ಇಡೀ ರಾಜ್ಯಕ್ಕೆ, ಮಾಹಿತಿ ಹಕ್ಕು ಇರುವಂಥದ್ದು ಇಡೀ ರಾಜ್ಯಕ್ಕೆ ಒಂದೇ. ನಾನು ಇದು ಯಾಕೆ ಅಂತ ಹೇಳ್ತೀನಿ ನೋಡಿ. ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಿ ಯಾವುದೇ ರೀತಿಯ ಕಾರ್ಯಕ್ರಮಗಳು ನಡೆದರೆ ಮೈಕಿಗೆ ಅನುಮತಿಯನ್ನು ಕಡ್ಡಾಯವಾಗಿ ಪಡಿಬೇಕು. ಅದು ಸೌಂಡು ಇಷ್ಟೇ ಒಂದು ಡೆಸಿಮಲ್ ಇರಬೇಕು ಅನ್ನೋಂಥದ್ದು ಎಲ್ಲ ಒಂದು ನಿಯಮ ಇದೆ. ಆ ಪ್ರಕಾರ ಮೈಕಿಗೆ ಕಡ್ಡಾಯವಾದಂಥ ಅನುಮತಿ. ಹಾಗೇನೆ ಸಾರ್ವಜನಿಕ ರಸ್ತೆಗಳಲ್ಲಿ ಸಭೆ ಸಮಾರಂಭಗಳನ್ನು ಮಾಡಬೇಕಾದ್ರೆ ಅದಕ್ಕೂ ಕೂಡ ಕಡ್ಡಾಯವಾಗಿ ಅನುಮತಿಯನ್ನು ತಗೊಳ್ಬೇಕು. ಆ ಅನುಮತಿಯನ್ನು ಯಾರು ತಗೊಳ್ಬೇಕು ಅಂದರೆ ಸಂಬಂಧಪಟ್ಟಂತಹ ಸಂಘಟನೆಯವರು ಅವರ ಲೆಟರ್ನಲ್ಲಿ ಕೊಡಬೇಕು. ಆದರೆ ದುರ್ದೈವ ಏನು ಅಂತ ಹೇಳಿದರೆ, ಇಲ್ಲಿಯವರೆಗೆ RSSನವರು ಒಂದು ಏನು ಅನುಮತಿಗೆ ಪತ್ರ ಬರೀತಾರಲ್ಲ, ಅದು RSSನಲ್ಲಿ ಬರೆಯಲ್ಲ. ಯಾವನೋ ಒಬ್ಬ ಕಾರ್ಯವಾಹ ಅಥವಾ BJPಯ ಅಧ್ಯಕ್ಷನೂ ಕೊಟ್ಟಿರೋದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ. BJPಯ ಅಧ್ಯಕ್ಷ BJPಯ ಲೆಟರ್ನಲ್ಲಿ RSSನ ರೂಟ್ ಮಾರ್ಚ್ಗೆ ಅನುಮತಿಯನ್ನು ಕೇಳ್ತಾನೆ, ಅದಕ್ಕೆ ಕೊಡ್ತಾರೆ. ಅನುಮತಿ ಅಲ್ಲ ಏನೂ ಇಲ್ಲ, ಅವ್ರು ಲೆಟರ್ ಕೊಟ್ಟಿರ್ತಾರೆ, ಇಟ್ಕೊಂಡು ಸುಮ್ಮನೆ ಇರ್ತಾರೆ. ಆ ದಿವಸ ಹೋಗಿ ಪೊಲೀಸ್ನವರು ಅವರಿಗೆ ರಕ್ಷಣೆ ಕೊಡ್ತಾರೆ. ಇದು ಎಷ್ಟು ಸರಿ ಅನ್ನೋಂಥದ್ದು ಒಂದು ಭಾಗ. ಆದರೆ ಇನ್ನು 2ನೇ ಭಾಗ, ಕೆಲವು RSSನವರು ಪತ್ರ ಬರೀತಾರಲ್ಲ, ಇದು ತಮ್ಮ ಅವಗಾಹನೆಗೆ ದಿಸ್ ಇಸ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಅದರಲ್ಲಿ ಅಡ್ರೆಸ್ ಇರಲ್ಲ, ಅಲ್ಲಿ ಕಾರ್ಯವಾಹ ಅಂತ ಇರ್ತದೆ. ಕೆಲವುದರಲ್ಲಿ ಫೋನ್ ನಂಬರ್ ಇರ್ತದೆ, ಕೆಲವುದರಲ್ಲಿ ಫೋನ್ ನಂಬರು ಇರಲ್ಲ. ಇವೆಲ್ಲವೂ ನನ್ನ ಹತ್ರ ಇದ್ದಾವೆ. ನನ್ನ ಹತ್ರ ಈ ರೀತಿ ಕಡಿಮೆ ಅಂದರೆ 1000 ಮಾಹಿತಿ ಹಕ್ಕಿನಲ್ಲಿ ತೆಗೆದಿರುವಂಥ ಪತ್ರಗಳಿದ್ದಾವೆ ನನ್ನ ಹತ್ರ. ಈ ರೀತಿ ಅನುಮತಿ ಇಲ್ಲದೆ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾರೆ. ಇದು ತಪ್ಪು. ಇದರ ವಿರುದ್ಧ ನಾನು ಸಾಕಷ್ಟು ದೂರುಗಳನ್ನು ಕೊಟ್ಟಿದ್ದೀನಿ. ಅದು ಇನ್ನೊಂದು ಭಾಗ. ಆದರೆ ಕೆಲವು ಕಡೆ RSSನವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಬೆಂಗಳೂರಿನ ನ್ಯಾಷನಲ್ ಹೈಸ್ಕೂಲ್ ಗ್ರೌಂಡ್ ಇರಬಹುದು ಅಥವಾ BBMP ಲಿಮಿಟ್ನಲ್ಲಿರುವಂಥ ಕೆಲವು ಮೈದಾನಗಳಿಗೆ ದುಡ್ಡು ಕಟ್ಟಲೇಬೇಕು. ಆಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಸರಿನಲ್ಲಿ ಕಟ್ತಾರೆ, ಅನುಮತಿಯನ್ನು ತಗೊಳ್ತಾರೆ. ಅವಾಗ ಲೆಟೆಡ್ ಇರ್ತದೆ. ಈ ರೀತಿ ಇನ್ನೊಂದು ಅಕ್ರಮವನ್ನು ಕೂಡ ಮಾಡ್ತಾ ಇದ್ದಾರೆ, ಅದಕ್ಕೆ ಅನುಮತಿಯನ್ನು ಸರ್ಕಾರದಿಂದ ಕೊಟ್ಟಿರ್ತಾರೆ. ಈಗ ನಾನು ಈ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ RTIನಲ್ಲಿ ಪೊಲೀಸ್ನವರಿಗೆ ಮಾಹಿತಿ ಕೇಳಿದರೆ ಅವರು ಒಂದೇ ಮಾಹಿತಿ ಇರೋದು ಕಾನೂನು ಇಡೀ ರಾಜ್ಯಕ್ಕೆ. ಆದರೆ 24/4 ಅಡಿಯಲ್ಲಿ ನಿಮಗೆ ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ ಅಂತ ಎಂಡಾಸ್ಮೆಂಟ್ ಕೊಟ್ಟಿದ್ದಾರೆ. ಅದು ಏನು, ಒಬ್ಬ IPS ಕಚೇರಿಯಿಂದ ನನಗೆ ಈ ಮಾಹಿತಿ ಕೊಡ್ತಾರೆ. ಈ ಮಾಹಿತಿ ಹಕ್ಕು ಕಾಯ್ದೆ 24/4 ಏನು ಹೇಳುತ್ತೆ ಅಂದರೆ, ಯಾವುದೇ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಸ್ಥಾಪಿಸಲ್ಪಟ್ಟ ಗುಪ್ತಚರ ಮತ್ತು ಭದ್ರತೆಯ ವಿಚಾರವನ್ನ ಈ ಮಾಹಿತಿ ಹಕ್ಕು ಕಾಯ್ದೆಯಿಂದ ಹೊರಗಿಟ್ಟಿರೋದು. ಹಾಗಿದ್ರೆ RSS ಮಾಹಿತಿ ಕೊಡ್ಲಿಕ್ಕೆ ಬರಲ್ಲ ಅಂದ್ರೆ RSS ಸೈನ್ಯನೋ ಪೊಲೀಸೋ ಗುಪ್ತಚರನೋ ಏನಿದು? ಅದಕ್ಕೆ ನಾನು 1, 2, 3 ದೂರುಗಳನ್ನು ಬರೀತೀನಿ. ಯಾರಿಗೆ? ಪೊಲೀಸ್ ಅಧಿಕಾರಿಗಳಿಗೆ. ಕೊನೆಗೆ ನಾನು ಪತ್ರದಲ್ಲಿ ಬರೆದಿದ್ದೀನಿ, ಒಂದು ದೂರಿನಲ್ಲಿ ಹೋಗಿ ಹೇಳ್ಕೊಂಡು ಬಂದು ಬರೆದಿದ್ದೀನಿ. ನನ್ನ ದೂರನ್ನ ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ಇಂಥ ಶಬ್ದಗಳನ್ನೇ ಬಳಕೆ ಮಾಡ್ತೀನಿ ಅಂತ ಬರೆದಿದ್ದೀನಿ ಮತ್ತು ಕೊಟ್ಟಿದ್ದೀನಿ. ನನ್ನ ದೂರನ್ನ ಆಮೇಲೆ ಇಡೀ ರಾಜ್ಯದ ಎಲ್ಲ ಸ್ಟೇಷನ್ಗೆ, ಎಲ್ಲ ಜಿಲ್ಲೆಗಳಿಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕೆ ನಾನು ಬರೆದಿದ್ದೀನಿ ಅಂದರೆ, ನನ್ನ ಹತ್ರ ಈಗಾಗಲೇ ಹೇಳಿದ್ನಲ್ಲ, 1000ದಷ್ಟು ಮಾಹಿತಿ ಇದೆ, ಅದರಲ್ಲಿ ಗುರುತಿಸಿದ್ದೀನಿ. ಅದರಲ್ಲಿ ಏನು ಬರೆದಿದ್ದಾರೆ ಅಂದರೆ, ಇದು ಇನ್ನೂ ಗಂಭೀರವಾದಂಥ ವಿಚಾರ. RSSನ ವಿಚಾರವನ್ನ ಬಹಿರಂಗಪಡಿಸಿದರೆ ರಾಷ್ಟ್ರೀಯ ಭಾವೈಕ್ಯತೆ ಸಮಗ್ರತೆಗೆ ಧಕ್ಕೆ ಉಂಟಾಗುತ್ತದೆ. RSS ಅಂದ್ರೆ ಸೈನ್ಯನೇನ್ರಿ? ದೇಶ ರಕ್ಷಣೆ ಮಾಡ್ತಾ ಇದೆಯೇನ್ರಿ ಅಥವಾ ಜನನ ರಕ್ಷಣೆ ಮಾಡ್ಲಿಕ್ಕೆ ನಿಂತಿದೆಯೇನ್ರಿ? ಯಾವ ಲೆಕ್ಕದಲ್ಲಿ ಹೇಳ್ತಿದ್ದಾರೆ? RSS ಅಂದ್ರೆ ಅದೊಂದು ದೇಶದ್ರೋಹಿ ಸಂಸ್ಥೆ, ಒಂದು ಬೇನಾಮಿ ಸಂಸ್ಥೆ, ದೇಶಕ್ಕೆ ಮೋಸ ವಂಚನೆ ಮಾಡ್ತಾ ಇರುವಂತ ಸಂಸ್ಥೆ, ಸರ್ಕಾರಕ್ಕೆ ಲೆಕ್ಕ ಕೊಡದೇ ಇರುವಂತ ಸಂಸ್ಥೆ. ಅಂತಹ ಸಂಸ್ಥೆ ವಿಚಾರವನ್ನ ಮುಚ್ಚಿಟ್ಟು ಅದನ್ನು ಬಹಿರಂಗ ಮಾಡಿದರೆ ರಾಷ್ಟ್ರೀಯ ಭಾವೈಕ್ಯತೆ ಅಂತ ಬರೀತಾರಲ್ಲ. ಹೀಗೆ
ಇದೆಲ್ಲ ನಡೀತಾ ಇರುವಂಥದ್ದು ಇಡೀ ರಾಜ್ಯದಲ್ಲಿ ನಡೀತಾ ಇದೆ. ಇದು ಒಂದು ಭಾಗ. ಇನ್ನೊಂದು ಭಾಗ ಇದೆ, ಅದು ಬೆಂಗಳೂರಿಗೆ. ನಾವು ಪ್ರತಿಭಟನೆ ಮಾಡಲಿಕ್ಕೆ, ಮೆರವಣಿಗೆ ಮಾಡಲಿಕ್ಕೆ ನಮಗೆ ಹಕ್ಕುಗಳಿದೆ. ನಾನು ಇದನ್ನು ಪ್ರಾರಂಭದಲ್ಲೂ ಕೂಡ ಹೇಳಿದೆ, ಹಕ್ಕು ಮತ್ತು ಕರ್ತವ್ಯಗಳು ಎರಡು ಭಾಗ ಇದೆ. ಬರೀ ಹಕ್ಕುಗಳನ್ನು ಕೇಳ್ತಿದ್ದೀವಿ, ಕರ್ತವ್ಯದಿಂದ ವಿಮುಖರಾಗಿದ್ದೀವಿ. ಆದರೆ ಬೆಂಗಳೂರಿನಲ್ಲಿ ನನ್ನ ಹಕ್ಕಿಗೋಸ್ಕರ ಬೇರೆಯವರಿಗೆ ತೊಂದರೆ ಕೊಡಬಾರ್ದು ಅನ್ನೋಂಥದ್ದು ನಾವು ಜಾಗೃತರಾಗಿರಬೇಕು, ಅದು ನನ್ನ ಕರ್ತವ್ಯ. ಆದರೆ ದುರ್ದೈವ ಬೆಂಗಳೂರಿನ ಟ್ರಾಫಿಕಿನ ಮಧ್ಯದಲ್ಲಿ ಇದೆಲ್ಲ ಆಗ್ತಾ ಇತ್ತು. ಅದಕ್ಕೆ ಹೈಕೋರ್ಟ್ ಗಮನಿಸಿ ಬೇರೆಯವರಿಗೆ ತೊಂದರೆ ಕೊಡೋದು ಬೇಡ, ಅದಕ್ಕೋಸ್ಕರ ಅದನ್ನು ಫ್ರೀಡಂ ಪಾರ್ಕಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಆದರೆ ದುರ್ದೈವ RSSನವ್ರಿಗೆ ಮಾತ್ರ ಎಲ್ಲ ಕಡೆ ಕೊಟ್ಟಿದ್ದಾರೆ. ಮಜಾ ಏನು ಅಂದರೆ, ನಿಮ್ಗೊಂದು ಇಲ್ಲಿ ಘಟನೆಯನ್ನು ಹೇಳೇ ಬಿಡ್ತೀನಿ, ತುಂಬ ಸ್ವಾರಸ್ಯಕರ ಇದೆ. ಈ ಹೈಗ್ರೌಂಡ್ಸ್ ವ್ಯಾಪ್ತಿಯಲ್ಲಿ RSS ರೂಟ್ ಮಾರ್ಚ್ ಆಗುತ್ತೆ. ಅವರ ಅನುಮತಿಗೆ ಅಂತ ಪತ್ರನೂ ಕೊಡ್ತಾರೆ. ಅವರ ಅನುಮತಿನೂ ಕೊಡಲ್ಲ, ಮೈಕಿಗೂ ಪರ್ಮಿಷನ್ ಕೊಡಲ್ಲ, ಕಾರ್ಯಕ್ರಮ ನಡೆದೋಗುತ್ತೆ. ಅವರು ಸಾವಿರಾರು ಜನ ಭಾಗವಹಿಸಿ ಕಾರ್ಯಕ್ರಮ ನಡೆಸ್ತಾರೆ, ಅನುಮತಿ ಇಲ್ಲದೆ, ಪೊಲೀಸರ ರಕ್ಷಣೆಯೊಂದಿಗೆ. ಆದರೆ ಅದೇ ವ್ಯಾಪ್ತಿಯಲ್ಲಿ 15 ಜನ BJPಯ ಅಂದರೆ MLAಗಳು ಒಬ್ಬರು ಇದೇ ಪ್ರಿಯಾಂಕಾ ಖರ್ಗೆ ಮನೆಗೆ ಮುತ್ತಿಗೆ ಹಾಕ್ಲಿಕ್ಕೆ ಹೋಗ್ತಾರೆ. ಆ 15 ಜನರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಆಯಿತು ಅಂತೇಳಿ FIR ಮಾಡ್ತಾರೆ. ಎಂತ ವೈಪರೀತ್ಯ ನೋಡ್ರಿ. ಸಾವಿರಾರು ಜನ ಹೋದ್ರೆ ತೊಂದರೆ ಆಗಲಿಲ್ಲ, 15 ಜನ ಹೋದ್ರೆ ತೊಂದರೆ ಆಯ್ತಂತೆ. ನಾನೇನು ಮಾಡ್ತೀನಿ, ಒಂದು ದೂರು ಕೊಡ್ತೀನಿ. ಸಾವಿರಾರು ಜನ ಸೇರಿ ಮಾಡಿದಾಗ ಅದಕ್ಕೆ ಅನುಮತಿ ಇಲ್ಲದೆ ಕಾರ್ಯಕ್ರಮಕ್ಕೆ ಮಾಡಿಸಿದಿರಿ, 15 ಜನಕ್ಕೆ ನೀವು FIR ಮಾಡಿದಿರಿ, ಇದು ಎಷ್ಟು ಸರಿ? ಇದು ಪೊಲೀಸ್ ಅಧಿಕಾರಿಗಳು ಅವ್ರ ಮೇಲೆ ಯಾರು ಈ ದೂರಿಗೆ ಕಾರಣ ಆದರೂ ಅವ್ರನ್ನ ಹುಡುಕಿ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿ ಅಂತ ಬರಿತೀನಿ. ಅದು ನನ್ನ ಪತ್ರ ಹೋಗುತ್ತೆ. ಆಮೇಲೆ ನನಗೊಂದು ನೋಟಿಸ್ ಕೊಡ್ತಾರೆ, ಅವಾಗ ನಾನೆಲ್ಲ ಬರಿತೀನಿ. ಆ ನೋಟಿಸ್ ಕೊಡ್ತಾರಲ್ಲ, ನೋಟಿಸ್ಗೆ ನಾನು ಹೇಳಿಕೆ ಕೊಟ್ಟು ಬರ್ತೀನಲ್ಲ, ಆ ಹೇಳಿಕೆಯನ್ನು ನೋಡಿ ಗಾಬರಿ ಆಗೋಗ್ತಾರೆ. ಅದನ್ನ ಮೇಲಕ್ಕೆ ಕಳಿಸೋದೇ ಇಲ್ಲ, ಹಂಗೆ ಮುಚ್ಚಾಕೆ ಬಿಡ್ತಾರೆ, ಮುಂದಕ್ಕೆ ಹೋಗಲ್ಲ. ಆದರೆ ಈ ರೀತಿ ಒಂದು ಕಡೆ ವಿರೋಧಾಭಾಸದ ರೀತಿಯಲ್ಲಿ ಇವತ್ತು ಪೊಲೀಸ್ ಅಧಿಕಾರಿಗಳು ನಡ್ಕೊಳ್ತಾ ಇದ್ದಾರೆ. ಪೊಲೀಸ್ನವರಿಗೆ RSS ವಿಚಾರದಲ್ಲಿ ನಾನೊಬ್ಬ ಅವರಿಗೆ ಏನು ಬೆನ್ನು ಹತ್ತಿದ ಶನಿ ಆಗಿಬಿಟ್ಟಿದ್ದೀನಿ. ಪೊಲೀಸ್ನವರಿಗೆ ಅಷ್ಟು ಕಾಟ ಆಗ್ತಾ ಇದೆ. ಅದೇ ಕಾರಣಕ್ಕೆ ನನ್ನನ್ನು ಪೊಲೀಸ್ನವರು ಸೇರಿ ಷಡ್ಯಂತ್ರ ಮಾಡಿ ನನ್ನನ್ನು ಕೊಲೆ ಮಾಡಲಿಕ್ಕೆ ಹೊರಟಿದಾರೋ ಗೊತ್ತಿಲ್ಲ. ಆದರೆ ಈ ಸಂದರ್ಭದಲ್ಲಿ ಬೆಂಗಳೂರಿನ ನಾಗರಿಕರು ಮತ್ತು ಕಾನೂನು ಪಂಡಿತರು ಮತ್ತು ನ್ಯಾಯವಾದಿಗಳನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ, ಸರ್ಕಾರಿ ಅಧಿಕಾರಿಗಳನ್ನು ಕೇಳ್ತಾ ಇದ್ದೀನಿ. ದೇಶದ ಸಂವಿಧಾನ, ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಸಮಾನವಾದಂತಹ ಕಾನೂನು. RSSನವರಿಗೆ ಪ್ರತ್ಯೇಕವಾದಂತಹ ಅಥವಾ ಕಾನೂನಿನ ಅತೀತರೇನಲ್ಲ. ಹಾಗಾಗಿ ಎಲ್ಲರಿಗೂ ಕೂಡ ಕಾನೂನು ಅಪ್ಲೈ ಆಗಬೇಕು. ಇದು ಮಾಡಿರೋದಕ್ಕೆ ಇವತ್ತೇನು ಬೆಂಗಳೂರಿನಲ್ಲಿ ನಡೆದಿದೆಯಲ್ಲ, ಇದಕ್ಕೆ ಕಾರಣಕರ್ತರಾಗಿರುವಂತಹ ಪೊಲೀಸ್ನವ್ರನ್ನ ಅಕಸ್ಮಾತ್ ನನ್ನ ಕ್ರಮ ತಗೊಳ್ಲಿಕ್ಕೆ ಹೋದರೆ ಎಲ್ಲ ಪೊಲೀಸ್ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕಾಗತ್ತೆ. ಯಾಕೆಂದ್ರೆ ಕಡಿಮೆ ಅಂದರೆ ಒಂದು 500-600 ಸಂಚಲನ ಆಗಿದ್ದಾವೆ. ಇವಕ್ಕೆ ಬಹುತೇಕ ಪರ್ಮಿಷನ್ ಕೊಟ್ಟಿರಲ್ಲ. ಇಲ್ಲಿಯವರೆಗೆ ಆ ರೀತಿ ನಡೆದಿರುವಂಥದ್ದು ಕೇಳಿದ್ನಲ್ಲ, ಒಂದು 1000 ನನ್ನ ಹತ್ರ ಇದಿದೆ. ಪೊಲೀಸ್ನವರು ಪ್ರತಿನಿತ್ಯ ನನ್ನ ಮನೆಗೆ ಒಂದು ಪತ್ರ ಇದ್ದೇ ಇರುತ್ತೆ. 7 ದಿನ ಅಂದರೆ 6 ದಿನ ನನ್ನ ಮನೆಗೆ, 5 ದಿನ ನನ್ನ ಮನೆಗೆ ಒಂದು ಪತ್ರ ಇದ್ದೇ ಇರುತ್ತೆ. ಅಷ್ಟು ಪೊಲೀಸ್ನ ಇಲಾಖೆಯ ನನ್ನ ಪತ್ರಗಳು ನನ್ನ ಮನೆಗೆ ಬರ್ತಾ ಇರ್ತವೆ. ಹಾಗಾಗಿ ಬೆಂಗಳೂರಿನ ವಿಚಾರದಲ್ಲಿ ಪೊಲೀಸ್ನವರು ಅತ್ಯಂತ ಬೇಜವಾಬ್ದಾರಿಯಿಂದ ಕರ್ತವ್ಯ ದ್ರೋಹ ಮಾಡ್ತಾ ರಾಜದ್ರೋಹ ಮಾಡ್ತಾ ಇದ್ದಾರೆ. RSSನ ಕಾರಣಕ್ಕೋಸ್ಕರ. ಅದಕ್ಕೋಸ್ಕರ ಇದು ಆಗಬಾರದು ಅಂದರೆ ಸಾರ್ವಜನಿಕರು ಕೂಡ ಅಷ್ಟೇ ಜಾಗೃತರಾಗಬೇಕಾಗಿದೆ. ಈ ವಿಚಾರದಲ್ಲಿ 2 ವಿಚಾರಗಳನ್ನು ನಾನು ಹೇಳ್ತಾ, ನೀವು ಕೊನೆ ಪ್ರಶ್ನೆ ಅಂತ ಹೇಳಿದ್ರಿಂದ ನಾನು ಮುಕ್ತಾಯ ಮಾಡ್ತೀನಿ. ಅದು ಏನು ಅಂದರೆ, RSS ಅದೊಂದು ಬ್ರಹ್ಮ ರಾಕ್ಷಸನಂತೆ ನಿಂತಿದೆ. ಆಗಲೇ ಈ ಶಬ್ದವನ್ನು ಹೇಳಿದೆ. ಅದಕ್ಕೂ ನಾನು ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಒಳ್ಳೆ ಅಜಾನುಬಾಹು ದೊಡ್ಡ ಶರೀರ, ಅವನ ಕೈಯಲ್ಲಿ 2 ಮಚ್ಚು ಹಿಂಗೆ ಹಿಡ್ಕೊಂಡು ಯಾವನಿಗೆ ಧೈರ್ಯ ಅದು ಬರ್ರೋ ಅಂತ ಹೀಗೆ ನಿಂತ್ಕೊಂಡ್ರೆ ಯಾರು ಹೋಗ್ತಾರೆ? ಯಾರೂ ಹೋಗಲ್ಲ. ಯಾಕಪ್ಪ ಅವನ ಸವಾಸ, ಏನನ್ನ ಮಾಡ್ಕೊಂಡು ಸಾಯ್ಲಿ, ನಾನು ಸೇಫಾಗಿ. ಆ ರೀತಿಯಲ್ಲಿ ಇವತ್ತು RSS ಅಥವಾ ಆ RSSನ ಬೆಂಬಲದಿಂದ BJPಯವರು ಮಾತನಾಡ್ತಿದ್ದಾರೆ. ನಾವು ಕಾನೂನನ್ನು ಒಪ್ಪೋದಿಲ್ಲ, ಸಂವಿಧಾನ ಒಪ್ಪೋದಿಲ್ಲ. ಅವರಿಗಾಗಲೇ ಹೇಳಿದ್ದಾರೆ, ಸಂವಿಧಾನ ಒಪ್ಪಲ್ಲ, ರಾಷ್ಟ್ರಧ್ವಜವನ್ನು ಒಪ್ಪಿಲ್ಲ, ರಾಷ್ಟ್ರಗೀತೆಯನ್ನು ಒಪ್ಪಿಲ್ಲ. ಇದೆಲ್ಲವೂ ಅವ್ರು ಹೇಳಿರೋದು ಕಾರಣ. ಮುಂದಿನ ದಿನಗಳಲ್ಲಿ ಅವರು ಮನುಸ್ಮೃತಿಯನ್ನು ಜಾರಿ ಮಾಡಲಿಕ್ಕೋಸ್ಕರನೇ ಹೊರಟಿದ್ದಾರೆ. ಇಂತಹ ದುರವಸ್ಥೆಯ ದಿನಗಳಲ್ಲಿ ಈ ದೇಶದ ಎಲ್ಲ ನಾಗರಿಕರು ಜಾಗೃತರಾಗಬೇಕಾಗಿದೆ. ಈ ದೇಶದಲ್ಲಿ
ಕಾನೂನು ಎಲ್ಲರಿಗೂ ಒಂದೇ, ಸಂವಿಧಾನ ಎಲ್ಲರಿಗೂ ಒಂದೇ. ಎಲ್ಲರೂ ಕೂಡ ಸಂವಿಧಾನ ಮತ್ತು ಕಾನೂನಿಗೆ ಅದರ ಅಡಿಯಲ್ಲಿಯೇ ನಮ್ಮ ಜೀವನ ನಡಿಬೇಕು. ಅದಕ್ಕೆ ಬದ್ಧರಾಗಿ ನಮ್ಮ ಜೀವನ, ನಮ್ಮ ಏನೋ ಚಟುವಟಿಕೆಗಳು ಇರಬೇಕು. ಅದನ್ನು ಜಾರಿಗೆ ತರೋದಕ್ಕೋಸ್ಕರ ವಿಶೇಷವಾಗಿ ಕಾನೂನು ಪಂಡಿತರು, ನ್ಯಾಯವಾದಿಗಳು ಕೆಲಸ ಮಾಡಬೇಕು. ಜನ ಜಾಗೃತರಾಗಿ ಇದಕ್ಕೆ ಬೆಂಬಲಿಸಬೇಕು. ಅದೇ ಹಿನ್ನೆಲೆಯಲ್ಲಿ ಪ್ರಿಯಾಂಕ ಖರ್ಗೆ ಅವರು ಪತ್ರ ಬರೆದಿದ್ದಾರೆ. ಆ ಪತ್ರ ಬರೆದಿರೋದು ಅತ್ಯಂತ ಸಕಾಲಿಕ ಮತ್ತು ಸಮಯಕ್ಕೆ. ಅದರಲ್ಲೂ ಈ ವರ್ಷ ಅವರೇನು ಶತಮಾನದ ಸಂಭ್ರಮದಲ್ಲಿ ಇಡೀ ದೇಶವನ್ನು ಮತ್ತೊಂದು ರೀತಿಯಲ್ಲಿ ಅವರು ವೈಭವೀಕರಣ ಮಾಡ್ತಾ ಇದ್ದಾರೆ. ಆ ವೈಭವೀಕರಣಕ್ಕೆ ಅಂದರೆ ಅವರ ರಾಕ್ಷಸ ಶಕ್ತಿಯನ್ನು ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಅದಕ್ಕೆ ಒಂದು ತಡೆ ಬೀಳಲೇಬೇಕು. ಆ ದಿಕ್ಕಿನಲ್ಲಿ ನಮ್ಮ ಈ ಒಂದು ಚರ್ಚೆಗೆ ಕರೆದಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.